ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವ ಅನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ವೆಂಕಟೇಶ ದೇವರ ಪರಮ ಪವಿತ್ರವಾದ ಉತ್ಸವದ ಸಂದರ್ಭ. ಆಶ್ವಿನ ಮಾಸದಲ್ಲಿ ವೆಂಕಟೇಶ ದೇವರ ಮಹಿಮೆಯನ್ನು ಈ 10 ದಿನಗಳವರೆಗೆ ಕೇಳಿ ಆ ಭಗವಂತನ ವಿಶೇಷವಾದ ಪೂಜೆಯನ್ನು ಆರಾಧನೆಯನ್ನು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆದುಕೊಳ್ಳುವುದು ಸಂಪ್ರದಾಯ. ನಿತ್ಯದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಜಗತ್ತಿನಲ್ಲಿಯ ಸಕಲ ತೀರ್ಥ ಕ್ಷೇತ್ರಗಳ ಯಾತ್ರೆಯನ್ನು ಮಾಡಿದ ಫಲ, ಎಲ್ಲ ದಾನ ಧರ್ಮಗಳನ್ನು ಮಾಡಿದ್ದರ ಫಲ, ಅನೇಕ ವ್ರತ ನಿಯಮ ಉಪವಾಸಗಳನ್ನು ಮಾಡಿ ಪಡೆಯಬಹುದಾದ ಪುಣ್ಯದ ಪ್ರಚಯ, ಕುಳಿತಲ್ಲಿ ವೆಂಕಟೇಶ ದೇವರ ವೆಂಕಟಾಚಲದ ಸ್ಮರಣೆಯನ್ನು ಮಾಡುವ ಮಾತ್ರದಿಂದ ಬರ್ತದೆ ಅಂತ ಎಲ್ಲ ಪುರಾಣಗಳು ಘೋಷಣೆ ಮಾಡಿ ಹೇಳ್ತಾ ಇವೆ. ಕಲಿಯುಗದಲ್ಲಿ ವಿಶೇಷವಾಗಿ ಭಗವಂತ ವೆಂಕಟಾಚಲದಲ್ಲಿದ್ದು ಭಕ್ತರಿಗೆ ದರ್ಶನವನ್ನು ಕೊಟ್ಟು ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಸನ್ನಿಹಿತನಾಗಿದ್ದಾನೆ ಎಂಬುದಾಗಿ ಪುರಾಣಗಳೆಲ್ಲವೂ ಸಾರಿ ಹೇಳ್ತಾ ಇವೆ. ಅಂತಹ ಶ್ರೀಮದ್ ವೆಂಕಟಾಚಲದ ಮಹಾತ್ಮ್ಯವನ್ನು ಒಂದಲ್ಲ ಎರಡಲ್ಲ 12 ಪುರಾಣಗಳು ಹೇಳಿವೆ. 12 ಪುರಾಣಗಳಲ್ಲಿ ವೆಂಕಟಾಚಲದ ಮಹಾತ್ಮ್ಯವನ್ನು ಬಹಳ ಸುಂದರವಾದ ರೀತಿಯಲ್ಲಿ ತಿಳಿಸಿದ್ದಾರೆ. ವೆಂಕಟೇಶ ದೇವರ ಮಹಿಮೆಯನ್ನು, ವೆಂಕಟಾಚಲದ ಮಹಾತ್ಮ್ಯವನ್ನು ಎರಡನ್ನೂ ತಿಳಿಸಿದ್ದಾರೆ. ಇದೊಂದು ಬಹಳ ಸಂತೋಷದ ವಿಷಯ. ವೈಷ್ಣವರಾಗಿ, ವಿಷ್ಣು ಭಕ್ತರಾಗಿ ಆ ವಿಷ್ಣುವಿನ ಮಹಿಮೆಯನ್ನು ತಿಳಿಯುವುದಕ್ಕೆ ಇಷ್ಟು ಅಗಾಧವಾದಂತಹ ಪ್ರಮಾಣಗಳ ಪುಂಜ, ಪುರಾಣಗಳ ಪ್ರಪಂಚ ನಮ್ಮೆಲ್ಲರಿಗೆ ನೋಡುವುದಕ್ಕೆ, ಅನುಸಂಧಾನಕ್ಕೆ ದೊರಕಿದೆ ಅಂದರೆ ಇದು ನಮ್ಮ ಅಹೋಭಾಗ್ಯವೇ ಸರಿ. ಇವತ್ತು ಸಮಗ್ರವಾದ ಅಖಂಡವಾದ ಭರತ ಖಂಡವನ್ನು ನಾವು ನೋಡಿದರೆ, ತೀರ್ಥಕ್ಷೇತ್ರಗಳ ಹರಹನ್ನು ಕಂಡಾಗ ಭಗವಂತನ ಸನ್ನಿಧಾನ, ಶ್ರೀಮನ್ನಾರಾಯಣನ ಸನ್ನಿಧಾನ ಇರುವಂತಹ ತೀರ್ಥಕ್ಷೇತ್ರಗಳು ಎಷ್ಟು ಭಕ್ತರಿಂದ ಮಾನ್ಯವಾಗಿ, ಜಗದ್ವಂದ್ಯವಾಗಿ, ಆರಾಧ್ಯವಾಗಿ, ಕುಲದೈವವಾಗಿ, ಸಂಪ್ರದಾಯ ಪ್ರವರ್ತಕವಾಗಿ ನಮಗೆ ನೋಡಲು ಸಿಗತ್ತೆ. ಇವತ್ತು ಸಮಗ್ರವಾದ ಮಹಾರಾಷ್ಟ್ರದ ಸಕಲ ಸಾಧು ಸಂತರಿಗೆ ಆರಾಧ್ಯ ದೈವ ಶ್ರೀ ವಿಠಲ, ಪಾಂಡುರಂಗ, ಪಂಢರಪುರದ ಪಾಂಡುರಂಗ, ಮಹಾವಿಷ್ಣು ಸ್ವಯಂ ಪುಂಡರೀಕನಿಗೆ ಒಲದು ಬಂದವ. ಆದ್ದರಿಂದಲೇ ಭಗವಂತನಿಗೆ ಪುಂಡರೀಕಾಕ್ಷ ಎಂಬುದಾಗಿ ಕರೆಯುತ್ತಾರೆ. ಪುಂಡರೀಕನ ಮೇಲೆ ತನ್ನ ಕೃಪಾ ದೃಷ್ಟಿಯನ್ನು ಬೀರಿದ ಪುಂಡರೀಕಾಕ್ಷ ಭಗವಂತ ಪಾಂಡುರಂಗನಾಗಿ, ವಿಠಲನಾಗಿ ಸಮಗ್ರ ಮಹಾರಾಷ್ಟ್ರದಲ್ಲಿರುವಂತಹ ಭಕ್ತರಿಗೆ ಆರಾಧ್ಯ ದೈವನಾದ, ಮಹಾರಾಷ್ಟ್ರ ಮಾತ್ರ ಅಲ್ಲ, ಭಾರತದ ವಿವಿಧ ಭಾಗಗಳಲ್ಲಿರುವ ಜನರಿಗೆ ಆರಾಧ್ಯ ಪುರುಷನಾಗಿದ್ದಾನೆ. ಮಹಾರಾಷ್ಟ್ರದ ಸಂತರಿರಬಹುದು, ಸಮಗ್ರವಾದಂತಹ ಕರ್ನಾಟಕದ ದಾಸರ ಪರಂಪರೆ ಇರಬಹುದು,
ಪುರಂದರದಾಸರನ್ನ ಆರಂಭ ಮಾಡಿಕೊಂಡು ಎಲ್ಲ ದಾಸರಿಗೂ ಇವತ್ತು ಅಂಕಿತ ಕೊಡಬೇಕು ಅಂದ್ರೆ ವಿಠಲ, ಪುರಂದರ ವಿಠಲ, ವಿಜಯ ವಿಠಲ, ಗೋಪಾಲ ವಿಠಲ, ಜಗನ್ನಾಥ ವಿಠಲ, ಎಲ್ಲರೂ ವಿಠಲನ ಭಕ್ತರೇ. ವಿದಾ ಜ್ಞಾನೇನ ಛಾನ್ ಶೂನ್ಯಾನ್ ಲಾತಿ ದಾತೀತಿ ವಿಠಲ. ಜ್ಞಾನ ಶೂನ್ಯರಾದ ಜನರನ್ನ, ಅಜ್ಞಾನಿಗಳನ್ನ ಹತ್ತಿರ ಕರೆದು ಅನುಗ್ರಹ ಮಾಡುವ ಬಡವರ ಬಂಧು ಅನಿಸಿಕೊಂಡಂತಹ ವಿಠಲ ವಿಷ್ಣು. ಇಡೀ ಭರತಖಂಡದ ಸಕಲ ಜನರಿಗೂ, ಎಲ್ಲಾ ಪ್ರಾಂತದ, ಎಲ್ಲಾ ದೇಶದ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇರುವ ಎಲ್ಲ ಭಕ್ತರಿಗೂ ಆರಾಧ್ಯನಾಗಿದ್ದವನು ವೆಂಕಟೇಶ ವಿಷ್ಣು, ಮಹಾವಿಷ್ಣು. ಒರಿಸ್ಸಾದಲ್ಲಿರುವಂತಹ ಜಗನ್ನಾಥ ವಿಷ್ಣು, ಬದರಿಕಾಶ್ರಮದಲ್ಲಿರುವ ನಾರಾಯಣ ವಿಷ್ಣು. ಇವತ್ತು ತೀರ್ಥಯಾತ್ರೆಗಳನ್ನು ಮಾಡುವಾಗ ತೀರ್ಥಕ್ಷೇತ್ರಗಳ ಯಾತ್ರೆಯ ಸುತ್ತ ತುದಿಯಲ್ಲಿ, ತಾರತಮ್ಯದ ಕೊನೆಯಲ್ಲಿ ಭಗವಂತನಿದ್ದಂತೆ ತೀರ್ಥಯಾತ್ರೆಯ ತುದಿಯಲ್ಲಿ, ಹಂತದಲ್ಲಿ, ಕೊನೆಯಲ್ಲಿ ಇದ್ದ ಬದರಿಕಾಶ್ರಮದ ನಾರಾಯಣ ವಿಷ್ಣು. ಹರಿದ್ವಾರ, ಋಷಿಕೇಶ, ಹರಿದ್ವಾರ ಭಗವಂತನನ್ನು ಕಾಣುವುದಕ್ಕೆ, ಭಗವಂತನನ್ನು ಸೇರುವುದಕ್ಕೆ, ಭಗವಂತನ ಹತ್ತಿರ ಹೋಗುವುದಕ್ಕೆ ದ್ವಾರವಾಗಿ ನಿಂತದ್ದು. ಎಲ್ಲಿ ತಪಸ್ಸು ಮಾಡಿದರೆ ಪರಮಾತ್ಮನ ಪ್ರಾಪ್ತಿಯಾಗಬಹುದೋ ಅಂತಹ ಹರಿದ್ವಾರ, ಹರಿದ್ವಾರ ಅಂತೆ ಪ್ರಸಿದ್ಧವಾಗಿದೆ. ಅದು ಭಗವಂತನ ಕ್ಷೇತ್ರ. ಇವತ್ತು ಯಾವುದೇ ಮತಾಚಾರ್ಯರಿರಬಹುದು, ಮತತ್ರಯಗಳಿವೆ. ಆಚಾರ್ಯರು 3 ಜನ ಆಗಿ ಹೋಗಿದ್ದಾರೆ: ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು. ಎಲ್ಲ ಆಚಾರ್ಯರಿಗೂ ಆರಾಧ್ಯ ಪುರುಷನಾಗಿ ಶ್ರೀಮನ್ನಾರಾಯಣ ವಿಷ್ಣು ಇವತ್ತು ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಶ್ರೀಮದ್ ಆಚಾರ್ಯರಿಗೆ, ಮಧ್ವಾಚಾರ್ಯರಿಗೆ ವಿಷ್ಣುವೇ ಆರಾಧ್ಯ ದೈವ ಅಂತ ಹೇಳಬೇಕಾದದ್ದಿಲ್ಲ, ನಿಮಗೆಲ್ಲ ಗೊತ್ತಿದೆ. ವಿಷ್ಣುವಿನ ಪಾರಮ್ಯವನ್ನು, ಸರ್ವೋತ್ತಮತ್ವವನ್ನು ಸಮರ್ಥನೆ ಮಾಡುವುದಕ್ಕಾಗಿಯೇ ಅವತಾರ ಮಾಡಿದ ಮಹಾಪುರುಷರು, ಮಹಾನುಭಾವರು, ಜೀವೋತ್ತಮರು, ವಾಯುದೇವರು. ಆದರೆ ಭಗವಂತ ವಿಷ್ಣು ಸರ್ವೋತ್ತಮ ಎಂಬ ವಿಷಯದಲ್ಲಿ ರಾಮಾನುಜಾಚಾರ್ಯರು ಕೂಡ ಅದನ್ನೇ ಹೇಳಿದ್ದಾರೆ. ಶಂಕರಾಚಾರ್ಯರು ಕೂಡ ತಮ್ಮ ಅನೇಕ ಭಗವದ್ಗೀತಾ ಭಾಷ್ಯ, ಉಪನಿಷತ್ ಭಾಷ್ಯ, ಸೂತ್ರ ಭಾಷ್ಯಗಳು ಎಲ್ಲ ಕಡೆಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಿಷ್ಣುವಿನ ಪಾರಮ್ಯವನ್ನು ಸಾರಿ ಹೇಳುತ್ತಾರೆ. ಇವತ್ತಿಗೂ ಯಾವುದೇ ಮತಾಚಾರ್ಯರ ಸಂಪ್ರದಾಯಕ್ಕೆ ಬದ್ಧರಾದ ಯತಿಗಳು ಯಾರೇ ಇರಲಿ, ಅವರ ಹಸ್ತಾಕ್ಷರ ಕೊನೆಗೆ ಇತಿ ನಾರಾಯಣ ಸ್ಮೃತಯ, ಯಾವ ಮತಭೇದ ಇಲ್ಲದೆ ಇತಿ ನಾರಾಯಣ ಸ್ಮೃತಯ ಅಂತೆ ಪ್ರತಿಯೊಬ್ಬರೂ ಬರಲಿ. ಶ್ರೀಮನ್ನಾರಾಯಣನ, ವಿಷ್ಣುವಿನ ಭಕ್ತಿಯ ಪಂಥ ಸಮಗ್ರವಾದ ಭರತಖಂಡದಲ್ಲಿ ಎಷ್ಟು ಹಾತು ಹೊಕ್ಕಾಗಿದೆ ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಅಂತಹ ಸಕಲ ತೀರ್ಥಕ್ಷೇತ್ರಗಳಿಗೂ ಮೂಲಭೂತನಾಗಿ ಆರಾಧ್ಯ ದೈವನಾದ, ಸಕಲ ಭಕ್ತಿ ಪಂಥಗಳಿಗೂ ಮೂಲ ಗುರಿಯಾದಂತಹ ಕೇಂದ್ರ ಬಿಂದುವಾದ ಶ್ರೀಮನ್ನಾರಾಯಣ ಮಹಾವಿಷ್ಣು, ಅವನೇ ವೆಂಕಟೇಶ. ಅಂತಹ ವೆಂಕಟೇಶನ ಶ್ರೀರಂಗ ಕ್ಷೇತ್ರ, ಆದಿ ಕ್ಷೇತ್ರ, ಸ್ವಯಂ ವ್ಯಕ್ತ ಕ್ಷೇತ್ರ, ರಾಮಾಯಣ ಕಾಲದಿಂದ ಇದ್ದಂತಹ ಕ್ಷೇತ್ರ, ಶ್ರೀಮುಷ್ಣ, ತೋತಾದ್ರಿ, ಎಲ್ಲಿ ನೋಡಿದರೆ ವಿಷ್ಣುವಿನ ವ್ಯಾಪ್ತಿ ಇದೆ. ಭಗವಂತನ ಪರಿವಾರ ದೇವತೆಗಳು ಕೂಡ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಪರಮಾತ್ಮನ ಪಾರಮ್ಯ, ಭಗವಂತನ ಭಕ್ತಿಯ ಪಂಥದ ವ್ಯಾಪ್ತಿ ಇದು ಪ್ರಾಚೀನವಾದಂತಹ ವಿಷ್ಣು ಭಕ್ತಿಯ ಸಂಪ್ರದಾಯ, ಆರ್ಷ ಸಂಪ್ರದಾಯವನ್ನು ನಮಗೆ ಇವತ್ತು ತೋರಿಸಿಕೊಡುತ್ತೆ. ಇಂತಹ ಕರಾಳವಾದ ಕಲಿಯುಗ, ನಾಸ್ತಿಕ್ಯ ಇದೆ. ಆದರೆ ಇವತ್ತಿಗೂ ನಾಳೆ ಕಾರ್ತಿಕ ಮಾಸ ಬಂದ್ರೆ ಪಂಢರಪುರದಲ್ಲಿ ನೋಡಬೇಕು,
ನೆಲ ಕಾಣಿಸುವುದಿಲ್ಲ. ನಾಗಮಾಸ ಬಂದ್ರೆ ಪ್ರಯಾಗ ಕ್ಷೇತ್ರದಲ್ಲಿ ನೋಡಬೇಕು, 6 ಕೋಟಿ ಜನ ಇರ್ತಾರೆ. ಯಾವುದಕ್ಕೆ? ಕೇವಲ ಸ್ನಾನ ಮಾಡುವುದಕ್ಕೆ. ಅಲ್ಲಿ ನೋಡುವುದಕ್ಕೆ ಏನು ದೃಶ್ಯ ಇಲ್ಲ. ತಿರುಪತಿಯಲ್ಲಿ ನೋಡೋದಕ್ಕೆ ಆಭರಣಗಳಿವೆ, ಒಳ್ಳೆ ಅದ್ಭುತವಾದ ಭೂವೈಕುಂಠ ಕ್ಯೂ ಕಾಂಪ್ಲೆಕ್ಸ್ ಒಳಗೆ ಕೂತು ಅಲ್ಲಿ ಫಲಾಹಾರ ಮಾಡೋದಕ್ಕೆ ಕೆಲವರು ಹೋಗ್ತಾರೆ, ದೇವರು ನೋಡೋದಕ್ಕಿಂತಲೂ. ಆಕರ್ಷಣೆ ಇದೆ, ಗೋಪುರ ಇದೆ, ಬಂಗಾರದ ಗೋಪುರ, ಬೆಟ್ಟದ ಸೌಂದರ್ಯ. ಇಲ್ಲಿ ಏನಿದೆ? ಮರಳು, ನದಿ, ಚಳಿ. ಅಂತಹ ಚಳಿಯೊಳಗೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಗಂಗಾ ಸ್ನಾನ ಮಾಡಬೇಕು ಮಾಘ ಮಾಸದಲ್ಲಿ ಅನ್ನೋದಕ್ಕೆ 6 ಕೋಟಿ ಜನ ಇವತ್ತಿಗೂ ಸೇರುತ್ತಾರೆ. ಇಂತಹ ನಾಸ್ತಿಕ ಯುಗದಲ್ಲಿ ಅದೇನದಲ್ಲೂ ಅಲ್ಲಿದ್ದೇನು? ಅದು ವಿಷ್ಣು ಪಾದೋದಕ, ಭಗವಂತನ ಪಾದ ತೊಳೆದು ಬಂದ ನೀರು ಗಂಗೆ. ಅಲ್ಲಿ ಮಿಂದರೆ ನಮ್ಮ ಪಾಪಗಳೆಲ್ಲವೂ ನಶಿಸಿ ಹೋಗ್ತವೆ. ಇದೊಂದೇ ಒಂದು ವಿಶ್ವಾಸ. ಇದು ಪ್ರಾಚೀನ ಕಾಲದಲ್ಲಿರುವಂತಹ ಆ ವಿಷ್ಣು ಭಕ್ತಿ ಹೇಗೆ ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟಿ ಬಂದ ಜನರ ನರನಾಡಿಗಳಲ್ಲಿ ಹರಿದು ಬಂದಿದೆ ಎನ್ನುವುದಕ್ಕೆ ಇದು ಅತ್ಯಂತ ಜ್ವಲಂತವಾದ ನಿದರ್ಶನ. ಶೌನಕರು ಸೂತಾಚಾರ್ಯರಿಗೆ ಕೇಳ್ತಾರೆ, ಕಥಿತಂ ರಂಗಮಾಹಾತ್ಮ್ಯಂ ತ್ವಯಾ ಹಸ್ತಿಗಿರೀಶಿತು ಜಗನ್ನಾಥಸ್ಯ ವೈ ವಿಷ್ಣೋ ಮಹಾತ್ಮ್ಯಮತುಲಂ ಮುನಿ. ಶ್ರೀರಂಗ, ಕಾಲಹಸ್ತಿ, ರುದ್ರದೇವರು, ಜಗನ್ನಾಥ, ಈ ಎಲ್ಲ ಕ್ಷೇತ್ರಗಳ ಮಹಿಮೆಯನ್ನ ಕೇಳಿ ಸಂತೋಷವಾಗಿದೆ. ಆದರೆ ವೆಂಕಟೇಶ ದೇವರ ಮಹಾತ್ಮ್ಯವನ್ನ ಕೇಳಬೇಕು ಅಂತ ಇಚ್ಛೆಯಾಗಿದೆ ಅಂತ ಶೌನಕರು ಸೂತಾಚಾರ್ಯರಿಗೆ ಪ್ರಶ್ನೆ ಕೇಳ್ತಾರೆ ಭವಿಷ್ಯೋತ್ತರ ಪುರಾಣದಲ್ಲಿ. ಸೂತಾಚಾರ್ಯರೇ ಹೇಳ್ತಾರೆ, ಜನಕ ಮಹಾರಾಜನ ಕಥೆಯನ್ನು ಹೇಳ್ತಾ ಇದ್ದಾರೆ. ತ್ರೇತಾಯುಗದ ಕಥೆ. ಅಷ್ಟು ಪ್ರಾಚೀನವಾದಂತಹ ಕ್ಷೇತ್ರ ಇದು. ಜನಕ ಮಹಾರಾಜ ಅತ್ಯಂತ ಧಾರ್ಮಿಕನಾದ ರಾಜ. ಶ್ರೀರಾಮಚಂದ್ರನಿಗೆ ಮಾವನಾಗಬೇಕು ಅಂದ್ರೆ ಎಂತಹ ಧಾರ್ಮಿಕನಾಗಿರಬಹುದು ಅಂತ ವಿಚಾರ ಮಾಡಿ. ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ವೈದಿಕ ಬ್ರಾಹ್ಮಣ ತಾನು ಒಬ್ಬರನ್ನು ಮದುವೆ ಮಾಡಿಕೊಳ್ಳಬೇಕು ಅಂದ್ರೆ ಮಾವ ಎಂಥವರಿದ್ದಾರೆ ಅಂತ ನೋಡ್ತಾನೆ. ಎಂತಹ ಕುಲದ ಕನ್ಯೆಯನ್ನ ಮದುವೆ ಮಾಡಿಕೊಳ್ಳಬೇಕು, ಕುಲದ ಶುದ್ಧಿ ಉಂಟೋ ಇಲ್ಲವೋ ಅನ್ನುವುದನ್ನು ಆಲೋಚನೆ ಮಾಡಿ ವಿವಾಹ ಮಾಡ್ತಾನೆ. ಅಂಥದ್ದು ಸಾಕ್ಷಾತ್ ಭಗವಂತ ಜನಕರಾಜನನ್ನು ಮಾವನನ್ನಾಗಿ ಆರಿಸಬೇಕಾಗಿದ್ರೆ ಎಷ್ಟು ಧಾರ್ಮಿಕನಾಗಿರಬಹುದು, ಎಂತಹ ಸದ್ಗುಣಗಳು ಅವನಲ್ಲಿರಬಹುದು ಅಂತ ಊಹೆ ಮಾಡಿಕೊಳ್ಳಬಹುದು. ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದ ಕೋಪವರ್ಜಿತ. ಕೋಪ ಇಲ್ಲ, ಸುಳ್ಳು ಮಾತನಾಡುವುದಿಲ್ಲ ಎಂದಿಗೂ. ಎಲ್ಲ ಶಾಸ್ತ್ರಗಳನ್ನ ತಿಳಿದಂತಹ ವ್ಯಕ್ತಿ ಅಂಥವನೇ ರಾಜನಾಗಬೇಕಂತೆ. ಅಂತಹ ಶ್ರೇಷ್ಠನಾದ ಭಕ್ತನಾದ ರಾಜ ಅವನು ಜನಕ. ರಾಜನ ಹೆಸರು ಜನಕ ಅಂತ. ಜನಕ ಇದರರ್ಥ ಕ್ರಿಯೇಟಿವ್ ಮೈಂಡ್ ಉಳ್ಳವನು ಅಂತ. ಜನಕ ಜನರೇಟರ್. ಇದು ಸಂಸ್ಕೃತದ ಜನ ಅನ್ನುವ ಧಾತುವಿನಿಂದೇ ಬಂದದ್ದು. ಜನಕ, ಜನರೇಟರ್. ಕ್ರಿಯೇಟಿವಿಟಿ ಇರುವಂತಹ, ಸೃಜನಶೀಲತೆ ಇರುವಂತಹ, ಧರ್ಮ ಮಾರ್ಗದಲ್ಲಿ, ಧರ್ಮದ ಚೌಕಟ್ಟಿನಲ್ಲಿ, ಶಾಸ್ತ್ರದ ಚೌಕಟ್ಟಿನಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ಭಗವಂತನ ಸೇವೆಯನ್ನ ಮಾಡುವ, ದಾನ ಧರ್ಮಗಳನ್ನು ಮಾಡುವ ಒಬ್ಬ ಧಾರ್ಮಿಕನಾದ ವ್ಯಕ್ತಿ. ಕ್ರಿಯೇಟಿವಿಟಿ ಇದರರ್ಥ ಧರ್ಮದ ವಿರುದ್ಧವಾದ ಕ್ರಿಯೇಟಿವಿಟಿ ಅಲ್ಲ. ಇವತ್ತು ಅಂಥದಕ್ಕೆ ಬಹಳ ಪುರಸ್ಕಾರ ಇದೆ. ಏನಾದರೂ ಭಾರಿ ದೊಡ್ಡ ಜ್ಞಾನಪೀಠ ಪ್ರಶಸ್ತಿ ದೊರಕಬೇಕು, ಇನ್ನೇನಾದರೂ ದೊರಕಬೇಕು ಅಂದ್ರೆ ಬಹಳ ಬುದ್ಧಿವಂತರೇ ಆಗಬೇಕು ಅಂತೇನಿಲ್ಲ. ಧರ್ಮವನ್ನ, ಸಂಪ್ರದಾಯವನ್ನ ಬೈದು ಬಿಟ್ಟರೆ ಸಾಕು, ಸುಲಭವಾಗಿ ಸಿಕ್ಬಿಡುತ್ತೆ. ಅದಕ್ಕೇನು ಹೆಚ್ಚಿನ ಜ್ಞಾನ ಬೇಕಾಗಿಲ್ಲ. ಆ ತರಹದ ಯುಗ ಅಲ್ಲ ಅದು.
ಧರ್ಮದ ಚೌಕಟ್ಟಿನೊಳಗೇನೆ ಹೊಸ ಹೊಸ ಶಾಸ್ತ್ರಗಳಲ್ಲಿರುವ ಸೂಕ್ಷ್ಮಗಳನ್ನು ಹುಡುಕಿ, ಧರ್ಮಗಳನ್ನು ಹುಡುಕಿ, ಯಾವ ಧರ್ಮವನ್ನು ಮಾಡಬೇಕು, ಯಾವ ಯಜ್ಞವನ್ನು ಮಾಡಬೇಕು, ಎಷ್ಟು ದಾನ ಮಾಡಬೇಕು, ಎಷ್ಟು ಯಾತ್ರೆ ಮಾಡಬೇಕು, ಎಷ್ಟು ಉಪಕಾರ ಮಾಡಬೇಕು, ದೇಶಕ್ಕೆ ಪ್ರಜೆಗಳಿಗೆ ಹಿತವಾಗುವುದಕ್ಕೆ ಎಷ್ಟು ಹೊಸ ಹೊಸ ಉಪಾಯಗಳನ್ನು ಹುಡುಕಬೇಕು. ಇದನ್ನ ಆಲೋಚನೆ ಮಾಡಿ ಸೃಜನಶೀಲನಾಗಿ ಬದುಕಿದ ವ್ಯಕ್ತಿ ಅವನು ಜನಕ. ಅಂತಹ ಜನಕ ಮಹಾರಾಜನ ರಾಜ್ಯ ಸುಖವಾಗಿದ್ದಾನೆ. ಸುಖವಾಗಿದ್ರೆ ದೇವರಿಗೆ ಸಂತೋಷ, ಜನರೆಲ್ಲ ಸುಖವಾಗಿರಬೇಕು ಅಂತ ದೇವರ ಇಚ್ಛೆ. ಆದರೆ ನಾನು ಸುಖವಾಗೇ ಇರ್ತೀನಿ ಅಂತ ಹಠ ಮಾಡಿದರೆ ದುಃಖ ತೋರಿಸಿಯೇ ತೀರ್ತೀನಿ ಅಂತ ದೇವರಂತಾನೆ. ಅದಾಗಬಾರದು. ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ನಿನ್ನ ಚಿತ್ತಕ್ಕೆ ಬಂದದ್ದು ಮಾಡೋ ಸರ್ವೇಶ, ಎನ್ನ ಸ್ವಾತಂತ್ರ್ಯ ಉಂಟೆ ಅಂತ ದಾಸರು ಹೇಳಿದ ಹಾಗೆ ಭಗವಂತನ ಎದುರಿನಲ್ಲಿ ನಮ್ರನಾಗಿ, ನತಮಸ್ತಕನಾಗಿ, ವಿನೀತನಾಗಿ, ತಲೆವಾಗಿ ನೀನು ಕೊಟ್ಟಂತೆ ನಾನಿರ್ತೇನೆ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ನಾನು ಸತ್ಕರ್ಮಗಳನ್ನು ಮಾಡಿದ್ರೆ ಸುಖ ಕೊಡು, ನನ್ನದೇನಾದರೂ ತಪ್ಪಾಗಿದ್ರೆ ದುಃಖವನ್ನೂ ಕೊಡು, ಎರಡನ್ನೂ ಅನುಭವಿಸುವುದಕ್ಕೆ ನಾನು ಗಟ್ಟಿಯಾಗಿದ್ದೇನೆ ಅಂತ ಭಗವಂತನ ಎದುರಿನಲ್ಲಿ ಮೈಬಿಚ್ಚಿ ನಿಂತಾಗ ಪರಮಾತ್ಮ ನಮ್ಮನ್ನು ಪ್ರೀತಿಯಿಂದ ಕೊಡಬೇಕಾದ ದುಃಖಗಳನ್ನೂ ಕಡಿಮೆ ಮಾಡಿ ಬಿಸಿಯಾದ ಹಾಲನ್ನು ಆರಿಸಿ ಆರಿಸಿ ತಾಯಿ ಕೊಟ್ಟಂತೆ, ಕಹಿಯಾದ ಔಷಧಿಯನ್ನು ಸಿಹಿ ಮಾಡಿ ಕೊಟ್ಟಂತೆ ಕೊಡುವ ದುಃಖವನ್ನು ಕಡಿಮೆ ಮಾಡಿ ಕೊಡ್ತಾನೆ. ಅಸ್ಮದಿಷ್ಟೈಕಕಾರಿಯಾಯ ಪೂರ್ಣಾಯ ಹರಯೇ ನಮಃ. ಆದರೆ ನನಗೆ ಎಂದಿಗೂ ದುಃಖವಾಗಬಾರದು, ಸುಖವೇ ಬೇಕು ಅಂತ ಹಠ ತೊಟ್ಟರೆ ಮಾತ್ರ ನನ್ನ ಸ್ವಾತಂತ್ರ್ಯವನ್ನು ತೋರಿಸಿಯೇ ತೀರುತ್ತೇನೆ ಅಂತ ಪರಮಾತ್ಮ ಆಗ ತಾನು ಷಡ್ಹೊಡೆದು ನಿಲ್ತಾನೆ. ಇವನಂತಾನೆ, ಸುಖಮೇವ ಸದಾಮೇತ್ಯ ದುಃಖಂ ಅಭೂದಿತಿ ಸ್ಮರನ್. ನಾನು ದುಃಖವನ್ನೇ ನೋಡಬಾರದು ಅಂತ. ಅದು ಹೇಗಾಗ್ತದೆ ಎಂದ ದೇವರು. ಅವನ ತಮ್ಮ ಕುಶಕೇತು, ಅವನಿಗೆ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಆಗ ಪರಮಾತ್ಮನಂದ, ನನ್ನ ಸ್ವಾತಂತ್ರ್ಯವನ್ನು ತೋರುತ್ತೇನೆ ಅಂತ. ಕುಶಕೇತು ಮರಣವನ್ನು ಹೊಂದಿದ್ದಾನೆ. ಇವನಿಗೆ, ಜನಕರಾಜನಿಗೆ ಆ ಹೊತ್ತಿಗೆ 80,000 ವರ್ಷಗಳಾಗಿದೆ. ತ್ರೇತಾಯುಗ. ಅಂತಹ ದೀರ್ಘಕಾಲದ ಆಯುಷ್ಯವನ್ನ ಪಡೆದಂತಹ, ಪ್ರಾಣಾಯಾಮಾದಿಗಳನ್ನು ಮಾಡಿ ಯೋಗ, ಪ್ರಾಣಾಯಾಮ, ಭಗವಂತನ ಉಪಾಸನೆ, ಧ್ಯಾನ, ಸ್ವಾಭಾವಿಕವಾದ ಯುಗ ಪ್ರಮಾಣದ ಆಯುಷ್ಯ, ಇದೆಲ್ಲದರ ಬಲದಿಂದ ಅಷ್ಟು ದೀರ್ಘವಾದ ಆರೋಗ್ಯವಂತವಾದಂತಹ ಆಯುಷ್ಯವನ್ನು ಪಡೆದವರು ಪ್ರಾಚೀನರು. ಮನುಷ್ಯನ ಶ್ವಾಸ ಉಚ್ಛ್ವಾಸಗಳ ಮೇಲೆ ಆಯುಷ್ಯದ ಪರಿಮಿತಿ, ವರ್ಷಗಳ ಮೇಲಲ್ಲ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಇಷ್ಟು ಶ್ವಾಸೋಚ್ಛ್ವಾಸಗಳನ್ನು ಮಾಡಿ ಕಣ್ಣು ಮುಚ್ಚಬೇಕು ಅಂತ ಭಗವಂತನ ನಿಯತಿ. ಪ್ರಾಣಾಯಾಮಗಳ ಮೂಲಕ ನಮ್ಮ ಶ್ವಾಸೋಚ್ಛ್ವಾಸಗಳನ್ನು ಜನಕ್ಕೆ ನಾವು ಕಡಿಮೆ ಮಾಡ್ತಾ ಹೋದರೆ ನಮಗೆ ದಿವಸಗಳು ಹೆಚ್ಚಾಗುತ್ತೆ. ಹೀಗೆ 80,000 ವರ್ಷದ ಆಯುಷ್ಯವನ್ನ ಪಡೆದಂತಹ ಮಹಾನುಭಾವ 80,000 ವರ್ಷದವರೆಗೆ ಅನುಭವಿಸದೇ ಇರುವ ದುಃಖವನ್ನ ಇವತ್ತು ಅನುಭವಿಸ್ತಾ ಇದ್ದಾನೆ. ತಮ್ಮ ತೀರಿಕೊಂಡ, ತಮ್ಮನ ಮಕ್ಕಳು ಬಹಳ ಚಿಕ್ಕವರು, ತಮ್ಮನ ಹೆಂಡತಿ ಗಂಡನ ಜೊತೆಗೆ ಅವಳು ದೇಹವನ್ನು ಬಿಡ್ತಾಳೆ. ಬಹಳ ದುಃಖ ಪಡ್ತಾ ಇದ್ದಾನೆ. ಮಾತೃಹೀನಾಂಸ್ತೋ ಬಾಲಾನ್ ಆಲಿಂಗ್ಯಾಂಕೆ ನಿಧಾಯಕ. ಮಕ್ಕಳಿಲ್ಲದೆ ಇರುವಂತಹ, ತಂದೆ ತಾಯಿಗಳನ್ನು ಕಳೆದುಕೊಂಡಂತಹ ಈ ಅನಾಥರಾದ ಮಕ್ಕಳನ್ನು ನಾನು ಹೇಗೆ ಸಾಕಬೇಕು, ಹೇಗೆ ಪೋಷಣೆ ಮಾಡಬೇಕು ಅಂತ ಚಿಂತಾಕ್ರಾಂತನಾಗಿ ಆ ಮಕ್ಕಳನ್ನು ನೋಡ್ತಾ ದುಃಖ ಪಡ್ತಾ ಇದ್ದಾನೆ. ಊಟ ಇಲ್ಲ, ಭೋಗ ಇಲ್ಲ, ನಿದ್ರೆ ಇಲ್ಲ, ರಾಜ್ಯದ ಕಾರ್ಯಭಾರ ಇಲ್ಲ, ಕೇವಲ ದುಃಖದಿಂದ ತಪ್ತನಾಗಿ ಹೊರಲಾಡ್ತಾ ಅಳ್ತಾ ಇದ್ದಾನೆ ಮುದುಕ ಜನಕ ಮಹಾರಾಜ. 80,000 ವರ್ಷದ ಮುದುಕ. ಶತಾನಂದರು ಬರ್ತಾ ಇದ್ದಾರೆ, ಪುರೋಹಿತರು. ಶತಾನಂದರು ಬಂದಾಕ್ಷಣಕ್ಕೆ ತನ್ನ ಎಲ್ಲಾ ದುಃಖವನ್ನು ಮರೆತು ಎದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದ.
ಶತಾನಂದರ ದರ್ಶನವಾದಾಗಲೇ ಇವನು ತನ್ನ ದುಃಖ ಎಲ್ಲ ನಿವಾರಣೆಯಾಯಿತು ಅಂತ ತಿಳಿದ. ಕಷ್ಟಕಾಲದಲ್ಲಿ ಪುರೋಹಿತರನ್ನು ಹುಡುಕಿ ಕರೆಯಬೇಕು. ರೋಗವಾದಾಗ ತಕ್ಷಣಕ್ಕೆ ವೈದ್ಯರ ನೆನಪಾಗತ್ತೆ, ಕಳ್ಳರು ಬಂದಾಗ ಪೊಲೀಸರ ನೆನಪಾಗತ್ತೆ. ಪ್ರಾಚೀನ ಕಾಲದ ರಾಜರಿಗೆ ತಮಗೆ ಯಾವುದೇ ದುಃಖವಾಗಲಿ, ಕಳ್ಳರೇ ಬರಲಿ, ಶತ್ರುಗಳೇ ಬರಲಿ, ರೋಗವೇ ಬರಲಿ, ಯಾರಾದರೂ ಹುಟ್ಟಲಿ ಸಾಯಲಿ, ಯಾವುದೇ ಹೊತ್ತಿಗೆ ಅವರಿಗೆ ನೆನಪಾಗುವುದು ಪುರೋಹಿತರು, ಋಷಿಗಳು. ಬಹಳ ಸುಖವಾದಾಗಲೂ ನಾವು ಹೇಗಿರಬೇಕು ಅಂತ ನಮಗೆ ಮಾರ್ಗದರ್ಶನ ಮಾಡುವವರು, ಸುಖದ ಉನ್ಮಾದರೊಳಗೆ ದಾರಿಯನ್ನು ತಪ್ಪದಿರುವಂತೆ ನೋಡುವವರು ಅವರೇ. ದುಃಖದಿಂದ ಮನಸ್ಸು ಕುಗ್ಗಿ ಹಾಳಾಗಿ ತಪ್ತನಾಗಿ ಜೀವನದ ಆಶೆಯನ್ನೇ ಬಿಟ್ಟಾಗ ಜೀವನದೊಳಗೊಂದು ಆಶಾಕಿರಣವನ್ನು ತೋರಿಸುವವರು ಪುರೋಹಿತರೇ. ಅಂತಹ ಜ್ಞಾನಿಗಳು ಅವತ್ತಿನ ಕಾಲದಲ್ಲಿ ಪುರೋಹಿತರಾಗಿದ್ದರು. ಅಂಥವರು ಬಂದಾಗ ಬಹಳ ಸಂತೋಷ ಆಯಿತು. ತನ್ನ ದುಃಖವನ್ನು ಅವರ ಮುಂದೆ ಬಿಟ್ಟಿಡ್ತಾನೆ. ನೋಡಿ, ಹೆಸರು ಎಷ್ಟು ಚೆನ್ನಾಗಿದೆ, ಪುರೋಹಿತ ಶತಾನಂದರು ಅಂತ ಅವರ ಹೆಸರು, ಪುರೋಹಿತರು. ಇವನು ದುಃಖದೊಳಗೆ ಮುಳುಗಿದ್ದಾನೆ. ಇವನಿಗೆ ಆನಂದದ ದಾರಿಯನ್ನು ತೋರಿಸುವುದಕ್ಕೆ ಬಂದ ಋಷಿಗಳು, ಅವರ ಹೆಸರು ಶತಾನಂದ. ಪರಮಾತ್ಮ ಇದರಿಂದ ತಿಳಿಸ್ತಾನೆ, ಇವರ ಹೆಸರಿನಿಂದಲೇ ನಮಗೆ ತಿಳಿಸ್ತಾರೆ, ಮನುಷ್ಯನಿಗೆ ಆನಂದಕ್ಕೆ ನೂರಾರು ದಾರಿಗಳಿವೆ. ಮಹಾಭಾರತ ಹೇಳುವಂತೆ ಬಹುದ್ವಾರಸ್ಯ ಧರ್ಮಸ್ಯ ನೇಹಾಸ್ತಿ ವಿಫಲಾಕ್ರಿಯ. ಮನುಷ್ಯನಿಗೆ ಧರ್ಮಕ್ಕೆ ಒಂದೇ ದಾರಿ ಇಲ್ಲ, ನೂರಾರು ದಾರಿಗಳು. ಯಾವ ದಾರಿಯಿಂದಲೂ ಹೋಗಿ ತಾನು ಆನಂದವನ್ನು ಅನುಭವಿಸಬಹುದು. ಕೇವಲ ತಂದೆ ತಾಯಿಗಳ ಸೇವೆಯನ್ನೇ ಮಾಡಿ ಪುಂಡಲೀಕನಂತೆ ಪಾಂಡುರಂಗನ ಪ್ರತ್ಯಕ್ಷ ಮಾಡಿಕೊಂಡು ಆನಂದದಲ್ಲಿ ಮುಳುಗಿದವರು ಕೆಲವರು. ಕೇವಲ ಗುರುಗಳ ಸೇವೆಯನ್ನೇ ಮಾಡಿ ಉತ್ತಂಕ, ವೇದ, ಆರುಣಿ, ಉಪಮನ್ಯುವಿನಂತೆ ಗುರುಗಳ ಸೇವೆಯಲ್ಲಿಯೇ ತಮ್ಮ ಜೀವನವನ್ನು ಕಳೆದು ಅದರಿಂದಲೇ ಆನಂದವನ್ನು ಪಡೆದವರು ಕೆಲವರು. ಪಿತೃಗಳ ಸೇವೆಯನ್ನ ಮಾಡಿ ಆನಂದವನ್ನು ಪಡೆದವರು ಕೆಲವರು. ಶಾಸ್ತ್ರಗಳ ಪಾಠ ಪ್ರವಚನ ಮಾಡಿ ಆನಂದವನ್ನು ಹೊಂದುವವರು ಕೆಲವರು. ತೀರ್ಥಯಾತ್ರೆಯನ್ನೇ ಮಾಡಿ ಆನಂದವನ್ನು ಹೊಂದುವವರು ಕೆಲವರು. ದಾನವನ್ನೇ ಮಾಡಿ ರಂತಿದೇವನಂತೆ, ಶಿಬಿ ಮಹಾರಾಜನಂತೆ, ರಘುರಾಜನಂತೆ ದಾನದಲ್ಲಿಯೇ ಆನಂದವನ್ನು ಪಡುವವರು ಕೆಲವರು. ಶತಾನಂದ, ಆನಂದಕ್ಕೆ ಒಂದಲ್ಲ ನೂರಾರು ದಾರಿಗಳಿವೆ. ಶಾಸ್ತ್ರ ವಿಹಿತವೇ ಆದ ನೂರಾರು ದಾರಿಗಳಿವೆ. ಕುಡಿಯೋದು, ತಿನ್ನೋದು, ಮಜಾ ಮಾಡೋದು, ಹೊಡೆಯೋದು, ಬಡಿಯೋದು ಈ ಆನಂದ ಅಲ್ಲ, ಅದು ಶಾಸ್ತ್ರೀಯ ದಾರಿಗಳಲ್ಲ. ಶಾಸ್ತ್ರ ವಿಹಿತವಾದ ಧರ್ಮದ ಚೌಕಟ್ಟಿನಲ್ಲಿರುವ ಕೊನೆಗೂ ಹಿತಕರವಾದ ನೂರಾರು ದಾರಿಗಳುಂಟು. ಆದರೆ ಅಂತಹ ದಾರಿಯನ್ನು ನಮಗೆ ತಿಳಿಸಬೇಕಾದವರು ಪುರೋಹಿತರು. ನಿನಗೆ ಯೋಗ್ಯವಾದ ದಾರಿ ಇದು, ನೀನಿದನ್ನು ಮಾಡುವಂತ ಒಬ್ಬರು ನಮಗೆ ಹೇಳುವವರು ಬೇಕು. ಅವರೇ ನಮ್ಮ ಗುರುಗಳು, ನಮಗೆ ಪುರೋಹಿತರು, ನಮಗೆ ಆಚಾರ್ಯರು ಯಾರಿರ್ತಾರೋ ಅವರು ನಮಗೆ ಅದನ್ನು ತಿಳಿಸ್ತಾರೆ. ನಿನಗಿದು ಯೋಗ್ಯ, ನೀನು ಮಾಡು, ನೀನು ಪಾಠ ಪ್ರವಚನ ಮಾಡು, ನೀನು ಯಾತ್ರೆ ಮಾಡು, ನೀನು ದಾನ ಮಾಡು, ನೀನು ಧರ್ಮ ಮಾಡು, ನೀನು ಪುರಾಣ ಕೇಳು, ನಿನಗೆ ಇದರಿಂದ ಆನಂದವಾಗತ್ತೆ ಅಂತ ನಮಗೆ ತಿಳಿಸುವವರು ಪುರೋಹಿತರು. ಹೀಗಾಗಿ ಶತಾನಂದರು ಪುರೋಹಿತರಾಗಿ ಬಂದಿದ್ದಾರೆ. ನೂರಾರು ಆನಂದದ ದಾರಿಗಳಲ್ಲಿ ಯಾವ ದಾರಿ ಜನಕ ಮಹಾರಾಜನಿಗೆ ಯೋಗ್ಯ ಅದನ್ನು ತಿಳಿಸಲು ಬಂದಂತಹ ಮಹಾನುಭಾವರು ಶತಾನಂದರು. ಶತಾನಂದರು ಇವನ ದುಃಖವನ್ನೆಲ್ಲ ಕೇಳಿ ಉಪಾಯವನ್ನು ಹೇಳ್ತಾರೆ. ಇವನು ಅನೇಕ ದುಃಖಗಳನ್ನಿಡ್ತಾನೆ. ಮೊದಲನೇದಾಗಿ ರಾವಣನ ಭಯ ಇದೆ ನನಗೆ. ಯಾವ ಹೊತ್ತಿಗೆ ಬಂದು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ ನಮ್ಮನ್ನ ಸಂಹಾರ ಮಾಡ್ತಾನೆ ಗೊತ್ತಿಲ್ಲ. ರಾವಣನ ಭಯದ ಪರಿಹಾರ ಹೇಗೆ? ಸೀತಾದೇವಿ ನನ್ನ ಮಗಳು, ತ್ರಿಲೋಕ ಸುಂದರಿ, ಅವಳಿಗೆ ಶ್ರೇಷ್ಠನಾದಂತಹ ಯೋಗ್ಯನಾದ ಬರಬೇಕು. ಯಾವ ದುಷ್ಟರು ಅವಳನ್ನ ದರ್ಶನ ಮಾಡಬಾರದು. ಇದು ಎರಡನೆಯ ಪ್ರಾರ್ಥನೆ. ಜೊತೆಗೆ ನನ್ನ ತಮ್ಮನ ಮಕ್ಕಳು 3 ಜನ ಇದ್ದಾರೆ, ಅವರೆಲ್ಲರಿಗೂ ಯೋಗ್ಯರಾದ ವರ ಸಿಗಬೇಕು ಹೆಣ್ಣು ಮಕ್ಕಳಿಗೆ. ಆದರೆ 4 ಜನ ಸೀತಾ ಹಾಗೂ ಈ ತಮ್ಮನ ಮಕ್ಕಳು 3 ಎಲ್ಲರಿಗೂ ಒಬ್ಬನೇ ರಾಜನ ಮಕ್ಕಳು ಅಳೆಯಂದರಾಗಬೇಕು, ಒಂದೇ ಬೀಗತನ ಆಗಬೇಕು.
ವೈಭವದಿಂದ ಮದುವೆಯಾಗಿ ಅವರೆಲ್ಲರೂ ಸುಖವಾಗಿರಬೇಕು. ಇಷ್ಟು ನನ್ನ ಅಪೇಕ್ಷೆ ಇದೆ. ನನ್ನ ರಾಜ್ಯದ ಅಭಿವೃದ್ಧಿಯಾಗಿ ಎಲ್ಲದಕ್ಕೂ ಸೇರಿ ಒಂದು ಉಪಾಯ ಇದೆ. ರಾವಣನ ಭಯ, ಸೀತೆಗೊಂದು ವರ, ಅವಳ ತಂಗಿಯರಿಗೆ ವರ, ಎಲ್ಲ ವರಗಳು ಕೂಡ ಒಬ್ಬನೇ ರಾಜನ ಕುಮಾರರಾಗಿರಬೇಕು. ಇದೆಲ್ಲದಕ್ಕೂ ಒಂದೇ ಉಪಾಯ, ಏನು ಚಿಂತೆ ಮಾಡಬೇಡಿ. ವೆಂಕಟೇಶ ಮಹಾತ್ಮ್ಯವನ್ನು ನಾನು ಕೇಳ್ತೇನೆ, ಕೇಳಿಬಿಡು ಸಾಕು. ಇದು 4 ಅಲ್ಲ, ಇನ್ನು 40 ಅಲ್ಲ, 4,000 ಅಲ್ಲ, ಎಷ್ಟು ಕಾಮನೆಗಳು ನಿನ್ನ ಮನಸ್ಸಿನೊಳಗಿದ್ದರೂ ಕೂಡ ಅವು ಎಲ್ಲವೂ ತನ್ನಷ್ಟಕ್ಕೆ ತಾನೇ ಪೂರ್ಣವಾಗತ್ತೆ. ನಿನಗೇನು ಬೇಕೋ ಅದಾಗತ್ತೆ. ನೋಡಿ, ಎಲ್ಲರೂ ದಶರಥ ರಾಜನ ಮಕ್ಕಳೇ, ರಾಮ ಲಕ್ಷ್ಮಣ ಭರತ ಶತ್ರುಘ್ನರು, ಒಬ್ಬನೇ ರಾಜನ ಕುಮಾರರೇ ಎಲ್ಲರೂ ಹಳೆಯರಾಗಿ ದೊರಕಿದ್ದಾರೆ. ಸೀತೆಗೆ ಅತ್ಯಂತ ಅನುರೂಪನಾಗಿ ಇವಳು ತ್ರಿಲೋಕ ಸುಂದರಿಯಾದರೆ, ಇಡೀ ಜಗತ್ತಿಗೆ ಸುಂದರನಾಗಿ ಮನ್ಮಥನಾಗಿ ರಮಾ ಮನೋಹರನಾಗಿ ಶ್ರೀರಾಮಚಂದ್ರನೇ ದೊರಕಿದ್ದಾನೆ. ಜನಕರಾಜನ ರಾಜ್ಯ ಅತ್ಯಂತ ಅಭಿವೃದ್ಧವಾಗಿ ಬೆಳೆದಿದೆ. ರಾವಣನ ಭಯ ಹಳೆಯನಿಂದಲೇ ರಾಮನಿಂದಲೇ ಪರಿಹಾರವಾಗಿದೆ. ಎಲ್ಲವೂ ಆಗಿದೆ. ವೆಂಕಟೇಶ ಮಹಾತ್ಮ್ಯವನ್ನು ಜನಕ ಮಹಾರಾಜ ಅವತ್ತು ಶ್ರವಣ ಮಾಡಿದ್ದಕ್ಕೆ ಶತಾನಂದರು ವೆಂಕಟೇಶ ಮಹಾತ್ಮ್ಯವನ್ನು ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಹಣ ಬೇಕು, ಹಣ, ಮಕ್ಕಳಾಗದವರಿಗೆ ಮಕ್ಕಳು, ರೋಗ ಬಂದವರಿಗೆ ರೋಗಗಳ ಪರಿಹಾರ, ಜ್ಞಾನ ಬೇಕು ಅಂದ್ರೆ ಜ್ಞಾನವನ್ನ ಕೊಡುತ್ತದೆ. ಬ್ರಹ್ಮ ರುದ್ರ ಇಂದ್ರ ಮೊದಲಾದ ದೇವತೆಗಳು ತಮ್ಮ ತಮ್ಮ ಪದವಿಯಲ್ಲಿ ಕುಳಿತಿದ್ದು ಶ್ರೀ ವೆಂಕಟೇಶನ ಮಹಾತ್ಮ್ಯವನ್ನು ಶ್ರವಣ ಮಾಡಿ ಅಂತ ಶತಾನಂದರಂತ. ಇಲ್ಲೊಂದು ವಿಚಿತ್ರವಾದ ಸಾಂಗತ್ಯವನ್ನು ನಾವು ಗಮನಿಸಬಹುದು. ಶತಾನಂದರು ವೆಂಕಟೇಶ ಮಹಾತ್ಮ್ಯವನ್ನ ಹೇಳಿ ಸೀತಾದೇವಿಯ ಮದುವೆಯಾಗುವಂತೆ, ಸೀತಾ ಕಲ್ಯಾಣ ಆಗುವಂತೆ ಜನಕ ಮಹಾರಾಜನಿಗೆ ಅನುಗ್ರಹ ಮಾಡಿದ್ದಾರೆ. ಶತಾನಂದರಿಗೆ ಇದರೊಳಗೊಂದು ಸ್ವಾರ್ಥ ಇದೆ. ಲೌಕಿಕ ದೃಷ್ಟಿಯಿಂದ ನಾನು ಸ್ವಾರ್ಥ ಅನ್ನುವ ಶಬ್ದವನ್ನು ಮಾತಾಡ್ತಾ ಇದ್ದೇನೆ, ಪೌರಾಣಿಕವಾಗಿ ಹೇಳ್ತಾ ಇಲ್ಲ. ಶತಾನಂದರು ಗೌತಮ ಋಷಿಗಳ ಮಕ್ಕಳು. ಶ್ರೀರಾಮಚಂದ್ರನ ಮದುವೆ ಹೇಗಾಗತ್ತೆ ಅವರಿಗೆ ಗೊತ್ತು, ಜ್ಞಾನಿಗಳು. ಇವತ್ತು ನಾನು ವೆಂಕಟೇಶ ಮಹಾತ್ಮೆ ಹೇಳಿದರೆ ಜನಕರಾಜನ ಸಮಸ್ಯೆ ಬಗೆಹರಿಯುವುದಲ್ಲ, ನನ್ನ ಸಮಸ್ಯೆಯೂ ಬಗೆಹರಿಸುತ್ತದೆ ಅಂತ. ಯಾಕೆ? ಗೌತಮರ ಶಾಪದಿಂದ ಅಹಲ್ಯೆ ಕಲ್ಲಾಗಿ ಬಿದ್ದಿದ್ದಾರೆ ಎಷ್ಟೋ ವರ್ಷಗಳಿಂದ. ಸೀತಾದೇವಿಗೆ ವೆಂಕಟೇಶ ಮಹಾತ್ಮದ ಶ್ರವಣದಿಂದ ಮದುವೆ ಯೋಗ ಬಂತು ಅಂದ್ರೆ ಶ್ರೀರಾಮಚಂದ್ರ ಸೀತೆಯ ವಿವಾಹಕ್ಕೆ ಅಂತ ಬರ್ತಾನೆ. ಆಗ ಬರುವಾಗ ಮಧ್ಯದಲ್ಲಿ ಗೌತಮರ ಆಶ್ರಮವೂ ಬರ್ತದೆ. ಅಲ್ಲಿ ನನ್ನ ತಾಯಿಯಾದ ಅಹಲ್ಯಾದೇವಿ ಇರ್ತಾಳೆ. ಆ ಅಹಲ್ಯೆಯನ್ನ ಪರಮಾತ್ಮ ತನ್ನ ದರ್ಶನದಿಂದ ಉದ್ಧಾರ ಮಾಡ್ತಾನೆ. ಆಗ ನನ್ನ ತಾಯಿ ತಂದೆ ಇಬ್ಬರೂ ಸುಖವಾಗಿ ಇದ್ದುದನ್ನ ನೋಡಿ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಎಷ್ಟೋ ದಿವಸದಿಂದ ತಂದೆ ತಾಯಿಗಳ ಜೊತೆಗೆ ಇದ್ದುದನ್ನು ನಾನು ನೋಡೇ ಇಲ್ಲ, ತಾಯಿ ಕಲ್ಲಾಗಿ ಬಿದ್ದಿದ್ದಾಳೆ. ಈ ಜನಕರಾಜನಿಗೆ ಅವನ ಮಗಳ ಮದುವೆಯಾಯಿತು ಅನ್ನೋದು ಯಾವುದಾದ್ರೂ ಒಂದು ಕಡೆಗಿರಲಿ, ನಮ್ಮ ತಂದೆ ತಾಯಿ ಒಂದು ಕಡೆಗೆ ಸೇರಿದ್ದನ್ನು ನಾನು ನೋಡ್ತೇನೆ. ಈ ಶ್ರೀರಾಮಚಂದ್ರ ಉದ್ಧಾರ ಮಾಡಿದ, ಶ್ರೀರಾಮ ಅಹಲ್ಯೆಯ ಉದ್ಧಾರ ಮಾಡಿದ ಅಂತ ಹೇಳಿದ ಹಾಗೆ ತನ್ನ ಪಾದಸ್ಪರ್ಶದಿಂದ ಅಹಲ್ಯೆಯನ್ನು ಭಗವಂತ ಉದ್ಧಾರ ಮಾಡ್ತಾನೆ. ಆ ಮೂಲಕವಾಗಿ ನನ್ನ ತಾಯಿಯ ಉದ್ಧಾರವಾಗ್ತದೆ ಅಂತ ಶತಾನಂದರು ತಮ್ಮದೂ ಒಂದು ಸ್ವಾರ್ಥವನ್ನು ಸೇರಿಸಿಕೊಂಡೋ ಏನೋ ಅನ್ನುವಂತೆ ವೆಂಕಟೇಶ ಮಹಾತ್ಮರ ಶ್ರವಣವನ್ನು ಮಾಡಿಸಿ ಶೀಘ್ರದಲ್ಲಿ ಶ್ರೀರಾಮಚಂದ್ರನ ವಿವಾಹ ಆಗುವಂತೆ ಪ್ರಯತ್ನ ಮಾಡಿದರು ಅಂತ ನಾವು ಭಾವಿಸಬಹುದು. ಇದು ಶತಾನಂದರ ದೃಷ್ಟಿ. ಶ್ರೀರಾಮಚಂದ್ರನ ದೃಷ್ಟಿಯಲ್ಲಿ ನಾವು ನೋಡಿದರೆ ರಾಮಚಂದ್ರ ಅಹಲ್ಯೆಯನ್ನು ಉದ್ಧಾರ ಮಾಡಿ ಸೀತೆಯನ್ನು ಮದುವೆಯಾಗುವ ಸಂದರ್ಭದಲ್ಲಿ ಅಹಲ್ಯೆಯನ್ನು ಉದ್ಧಾರ ಮಾಡಿದಂತಹ ಶ್ರೀರಾಮಚಂದ್ರ ತಾನೇನು ತಿಳಿಸಿದ ಜಗತ್ತಿಗೆ ಅಂದರೆ, ಸೀತಾದೇವಿಯ ಅವಶ್ಯಕತೆ ನನಗಿಲ್ಲ, ಬೇಕು ಅಂದ್ರೆ ಏನನ್ನೂ ಮಾಡಬಲ್ಲೆ ನಾನು,
ನನ್ನ ಪಾದಸ್ಪರ್ಶದಿಂದ ಕಲ್ಲನ್ನು ಹೆಣ್ಣು ಮಾಡಿದ ನನಗೆ ಹೆಣ್ಣಿನ ಅಪೇಕ್ಷೆ ಇಲ್ಲ. ನಾನು ನಿತ್ಯ ತೃಪ್ತ, ನಾನು ಆನಂದ ಪರಿಪೂರ್ಣ. ಆದರೂ ಕೇವಲ ಸೀತೆಗೆ ಅನುಗ್ರಹ ಮಾಡುವುದಕ್ಕೆ ನಾನು ಸೀತೆಯನ್ನು ವಿವಾಹ ಮಾಡಿಕೊಳ್ಳುವುದು ಅಂತ ಭಗವಂತ ನಾನು ತೋರಿಸಿಕೊಟ್ಟಿದ್ದಾನೆ. ಅಂತಹ ಶ್ರೀರಾಮಚಂದ್ರನ ವಿವಾಹಕ್ಕಾಗಿ ಈ ಕಥೆಯನ್ನು ನಾನು ಹೇಳುತ್ತೇನೆ ಅಂತ ಹೇಳ್ತಾ ಇದ್ದಾನೆ. 4 ಹೆಸರುಗಳು ಇದಕ್ಕೆ ಬರ್ತವೆ. ವೃಷಭಾಚಲ, ಅಂಜನಾಚಲ, ಶೇಷಾಚಲ ಹಾಗೂ ವೆಂಕಟಾಚಲ ಅಂತ ಈ ಪರ್ವತಕ್ಕೆ 4 ಹೆಸರುಗಳು. ಈ 4 ಹೆಸರುಗಳು 4 ಯುಗಗಳಲ್ಲಿ ಬರ್ತದೆ. ಕೃತ, ತ್ರೇತ, ದ್ವಾಪರ, ಕಲಿ, ಈ ಯುಗಗಳಿಗೆ ಒಂದೊಂದು ಹೆಸರು. ಕೃತಯುಗದಲ್ಲಿ ವೃಷಭಾಚಲ ಅಂತ ಹೆಸರು ಬರುವುದಕ್ಕೆ ಕಾರಣವನ್ನು ಮೊದಲಿಗೆ ಹೇಳ್ತಾರೆ. ವೃಷಭ ಅಂತ ಒಬ್ಬ ಅಸುರ. ಅವನದೊಂದು ವಿಚಿತ್ರವಾದ ಭಕ್ತಿ. ಎಲ್ಲ ಮುನಿಗಳಿಗೆ ಪೀಡೆಯನ್ನು ಕೊಡ್ತಾನೆ, ತಪಸ್ಸು ಮಾಡುವವರಿಗೆ ವಿಘ್ನ ಮಾಡ್ತಾನೆ, ತಮ್ಮ ಕೆಲಸ ಮಾಡ್ತಾ ಮನೆಯಲ್ಲಿ ಆಶ್ರಮದಲ್ಲಿ ಕುಳಿತು ಸಾಧನೆ ಮಾಡುವವರಿಗೆ ಸಾಧನೆ ಮಾಡಲಿಕ್ಕೆ ಬಿಡೋದಿಲ್ಲ. ಋಷಿಗಳಿಗೆ ದುಃಖವಾಗಿ ದೇವರಿಗೆ ಶರಣ ಹೋಗ್ತಾರೆ. ಭಗವಂತ ವೃಷಭ ನಾಮಕ ಅಸುರ ಅವನ ಹತ್ತಿರ ಬರ್ತಾನೆ. ಅವನು ಭಗವಂತನ ಉಪಾಸನೆ ಮಾಡ್ತಾ ಇದ್ದ ನಿತ್ಯದಲ್ಲಿ. ವೃಷಭಾಸುರ ಮಹಾಪ್ರಚಂಡನಾದ ಅಸುರ. ನಿತ್ಯದಲ್ಲಿ ತುಂಬೂರು ತೀರ್ಥದಲ್ಲಿ ಸ್ನಾನ ಮಾಡ್ತಾ ಇದ್ದ ವೃಷಭಾಸುರ. ತುಂಬೂರು ತೀರ್ಥದಲ್ಲಿ 5,000 ವರ್ಷಗಳವರೆಗೆ ಸ್ನಾನವನ್ನು ಮಾಡಿ ತಪಸ್ಸು ಮಾಡಿದ್ದಾನೆ. ಬಹಳ ಕಠಿಣ ಅದು. ತುಂಬೂರು ತೀರ್ಥ ಅಂದ್ರೆ, ತುಂಬೂರು ತೀರ್ಥಕ್ಕೆ ಹೋಗೋದೇ ಬಹಳ ಕಷ್ಟ. ಬಹಳ ಅಗಮ್ಯವಾದಂತಹ ಪ್ರದೇಶ, ಆದರೆ ರಮ್ಯವಾದ ಪ್ರದೇಶ. ಒಮ್ಮೆಯಾದರೂ ಆ ರಮ್ಯವಾದ ಪ್ರದೇಶದಲ್ಲಿ ನೀವೆಲ್ಲ ಹೋಗಿ ಸ್ನಾನವನ್ನು ಮಾಡಿ ಪಾಪಗಳನ್ನು ಕಳೆದುಕೊಳ್ಳಬೇಕು. ನಿಜವಾಗಿ ಭಗವಂತನ ಅದ್ಭುತವಾದಂತಹ ಲೀಲೆ, ಆ ಪ್ರಕೃತಿ ಸೌಂದರ್ಯ, ಅಲ್ಲಿರುವಂತಹ ಪರ್ವತಗಳು, ಅಲ್ಲಿರುವ ವೃಕ್ಷಗಳು ತಲೆ ಎತ್ತಿ ಮಾತನಾಡಿಸುವಂತೆ ಇರುತ್ತದೆ. ಪರ್ವತಗಳು, ವೃಕ್ಷಗಳು ನೀವು ಹೋದರೆ ಆ ಪರಮಾತ್ಮನ ಮಹಿಮೆಯನ್ನು ಮೂಕವಾಗಿ ಮಾತನಾಡುವಂತೆ, ಮಾತನಾಡದೆ ಮಾತನಾಡುವಂತೆ, ಹಾಡದೆ ಹಾಡುವಂತೆ ನಿಮಗೆ ತೋರಿ ಬರುತ್ತದೆ. ಆ ಭಾವನೆ ಬರ್ತದೆ. ಅಂತಹ ಶ್ರೇಷ್ಠವಾದ ತುಂಬೂರು ತೀರ್ಥ ಇವತ್ತಿಗೂ ನೋಡ್ಲಿಕ್ಕೆ ಸಿಗತ್ತೆ. ಸ್ನಾನ ಮಾಡ್ತಾನೆ 3 ಸಲ. ನರಸಿಂಹಶಾಲಿ ಗ್ರಾಮವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡ್ತಾ ಇದ್ದಾನೆ. ಪೂಜೆ ಮುಗಿದ ಮೇಲೆ ಕೊನೆಗೆ ಹೂವನ್ನ ಸಮರ್ಪಣೆ ಮಾಡಬೇಕಲ್ಲ, ತನ್ನ ಕುತ್ತಿಗೆಯನ್ನೇ ಕತ್ತರಿಸಿ ತನ್ನ ತಲೆಯನ್ನೇ ಶಾಲಿಗ್ರಾಮದ ಮೇಲೆ ಬೀಳಿಸ್ತಾ ಇದ್ದ. ನರಸಿಂಹದೇವರ ಅನುಗ್ರಹದಿಂದ ಮತ್ತೆ ಆ ತಲೆ ಬಂದು ಬಿಡ್ತಾ ಇದೆ. ನಿತ್ಯ ಇಷ್ಟೇ ಕೆಲಸ. 5,000 ವರ್ಷ ಸತತವಾಗಿ ಇದೇ ಕೆಲಸ ಮಾಡಿದ್ದ. ನರಸಿಂಹದೇವರು ಭಗವಂತ ಇದರಿಂದ ನಮಗೇನು ತಿಳಿಸಿಕೊಡ್ತಾನೆ? ಇವತ್ತು ಜಗತ್ತಿನೊಳಗೆ ಭಾರಿ ಭಾರಿ ಸರ್ಜನ್ಸ್, ನಾವು ಬಹಳ ದೊಡ್ಡ ಆಪರೇಷನ್ ಮಾಡಿ ಸರ್ಜರಿ ಒಳಗೆ ಭಾರಿ ಸ್ಪೆಷಾಲಿಟಿಯನ್ನು ಗಳಿಸಿದ್ದೇವೆ ಅಂತ ತಿಳಿದುಕೊಳ್ಳುವವರು ಏನಿದ್ದಾರೆ, ಅವರೆಲ್ಲರಿಗೂ ನರಸಿಂಹ ಪರಮಾತ್ಮ ಹೇಳ್ತಾನೆ, ನನ್ನ ಅನುಗ್ರಹ ಇದ್ರೆ ನೋಡಿ, ಯಾವ ಆಪರೇಷನ್ ಥಿಯೇಟರ್ ಬೇಡ, ಯಾವ ನರ್ಸ್ಗಳು ಬೇಕಾಗಿಲ್ಲ, ಯಾವ ಔಷಧಿಗಳು ಬೇಡ, ಎನಸ್ಥಿಸಿಯಾ ಬೇಡ, ಏನಿಲ್ಲ. ಪರ್ವತವೇ ಪರ್ವತ, ಬೆಟ್ಟ, ಅಂತಹ ಇಡೀ ವೆಂಕಟಾಚಲವೇ ದೊಡ್ಡದಾದಂತಹ ಆಪರೇಷನ್ ಥಿಯೇಟರ್. 5,000 ಆಪರೇಷನ್ಗಳಾಗಿದೆ, ಆದರೂ ಬದುಕಿದ್ದಾನು. 5,000 ಆಪರೇಷನ್. ಅದು ಎಂಥ ಆಪರೇಷನ್? ಯಾವುದೋ ಸಣ್ಣ ಪುಟ್ಟ ENT ಇವೆಲ್ಲ. ಕುತ್ತಿಗೆಯನ್ನೇ ಕತ್ತರಿಸಿ ಮತ್ತೆ ಹೊಲದಿದ್ದಾರೆ ಪರಮಾತ್ಮ ತನ್ನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯಿಂದ. ದಾರ ಇಲ್ಲದೆ ಹೊಲದಿದ್ದಾರೆ, ಗುರುತಿಲ್ಲದಿರುವಂತೆ ಹೊಲದಿದ್ದಾನೆ. ಪರ್ವತವನ್ನ ಎತ್ತಿ ಹನುಮಂತ ದೇವರು ಎಸೆದರೆ ಎಲ್ಲಿಂದ ಕಿತ್ತಿದ್ದು ಅಂತ ಗೊತ್ತಾಗದೇ ಇರುವಂತೆ ಕಲ್ಲುಗಳನ್ನೇ ಜೋಡಿಸಿದ್ದಾರೆ. ಕಲ್ಲುಗಳನ್ನು ಜೋಡಿಸಲಿಕ್ಕೆ ಆಗುವುದಿಲ್ಲ.
ಅಲ್ಲಿ ಜೀವಾಣುಗಳು ಇರೋದಿಲ್ಲ ಒಂದಕ್ಕೊಂದು ಹೊಂದಿಕೊಳ್ಳುವುದಕ್ಕೆ. ಅಂಥದ್ದು ಸಾಕ್ಷಾತ್ ಭಗವಂತನಿಗೆ ಈ ದೇಹ ಹೊಂದಿಕೊಳ್ಳುವ ಸ್ವಭಾವವೇ ಇರುವ ದೇಹವನ್ನು ಹೊಂದಿಸುವುದರೊಳಗೆ ಏನು ಅಸಾಧ್ಯ ಇದೆ? ತನ್ನ ಅಚಿಂತ್ಯವಾದ ಶಕ್ತಿಯಿಂದ ಪರಮಾತ್ಮ ಅವನನ್ನ ಬದುಕಿಸ್ತಾ ಇದ್ದಾನೆ. ಕೊನೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳಿದ, ದೇವರು ಪ್ರತ್ಯಕ್ಷನಾದ ಮೇಲೆ, ಏನ್ ಬೇಕು ನಿನಗೆ? ಇಷ್ಟು ತಪಸ್ಸು ಮಾಡುತ್ತಾ ಇದ್ದೀಯಲ್ಲ, ಏನ್ ಬೇಡ, ನಿನ್ ಜೊತೆಗೆ ಜಗಳಾಡಬೇಕು ಅಂದ. ಇದೇನಪ್ಪ, ಇಷ್ಟು ಭಕ್ತಿ ಮಾಡಿ ಕುತ್ತಿಗೆಯನ್ನು ಕತ್ತರಿಸಿಕೊಂಡು ಜಗತ್ತಿನೊಳಗೆ ಯಾರೂ ನನ್ನಷ್ಟು ಭಕ್ತರಿಲ್ಲ ಅಂತ ತೋರಿಸಿ ಕೊನೆಗೆ ಕೇಳಿದ್ದು ಇದ. ಅಸುರರ ಸ್ವಭಾವವೇ ಹಾಗೆ. ದಶಾವತಾರದಲ್ಲಿ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಆ ಹಯಗ್ರೀವಾಸುರ ಯಾರನ್ನೋ ಸಂಹಾರ ಮಾಡಿದೆ ಅಂತ ನಾನು ಕೇಳಿದೆ. ಹೇಗಾದರೂ ನಿನ್ನ ಜೊತೆಗೆ ಯುದ್ಧ ಮಾಡುವಾಗ ಆನಂದ ಇರುತ್ತದೆ, ಅದನ್ನು ನೋಡಬೇಕು, ಅನುಭವಿಸಬೇಕು ಅಂತ. ಸರಿ ಅಂತ ಪರಮಾತ್ಮನ ಜೊತೆಗೆ ಎಷ್ಟೋ ಹೊತ್ತಿನವರೆಗೆ ಯುದ್ಧ ಮಾಡಿದ್ದಾನೆ. ಕೊನೆಗೆ ಯುದ್ಧ ಮಾಡಿ ಯುದ್ಧದಲ್ಲಿ ಪರಮಾತ್ಮನ ಚಕ್ರದಿಂದ ಸತ್ತಿದ್ದಾನೆ. ಚಕ್ರಾಯುಧವನ್ನ ಭಗವಂತ ಎತ್ತಿದಾಗ ಸ್ತೋತ್ರ ಮಾಡ್ತಾನೆ. ಚಕ್ರಪಾಣೇ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿನೇತಿ ನ ಸಂಶಯ. ನಿನ್ನ ಚಕ್ರದ ಚಿಹ್ನವನ್ನು ತಪ್ತವಾದದ್ದನ್ನ ಧಾರಣ ಮಾಡಿದರೆ, ತಪ್ತ ಮುದ್ರಾ ಧಾರಣ ಮಾಡಿಕೊಂಡ್ರೇನೆ ಮೋಕ್ಷವಾಗ್ತದೆ ಅಂತ ಶಾಸ್ತ್ರ ಹೇಳುತ್ತದೆ. ನಿನ್ನ ಚಕ್ರ ಅಲ್ಲ ಅದು, ನಿನ್ನ ಚಕ್ರದ ಚಿತ್ರ ತೆಗೆದಂತಹ ಒಂದು ಚಿಹ್ನ ಅಷ್ಟೇ. ಆದರೆ ನೇರವಾಗಿ ನಿನ್ನ ಚಕ್ರದಿಂದಲೇ ನನ್ನ ಶಿರಸ್ಸು ಕತ್ತರಿಸಿದರೆ ನಿಶ್ಚಿತವಾಗಿಯೂ ನನಗೆ ಸದ್ಗತಿಯಾಗ್ತದೆ. ಅವಶ್ಯವಾಗಿ ನಿನ್ನ ಚಕ್ರವನ್ನು ಬಿಟ್ಟು ನನ್ನನ್ನು ಸಂಹಾರ ಮಾಡುವಂತ. ನೋಡಿ ಹೇಗಿದೆ, 5,000 ಸಲ ತನ್ನ ಕತ್ತೆಯಿಂದ ಕತ್ತರಿಸಿಕೊಂಡ್ರು ಮತ್ತೆ ಕೊಟ್ಟ ದೇವರು ತಲೆಯನ್ನ. ಆದರೆ ತನ್ನ ಚಕ್ರದಿಂದ ಪರಮಾತ್ಮ ಅದೇ ತಲೆಯನ್ನ ಇವತ್ತು ಕತ್ತರಿಸಿದರೆ ಅದು ಮತ್ತೆ ಬರಲೇ ಇಲ್ಲ. ಭಗವಂತನ ಇಚ್ಛೆ ಇದು ಮುಖ್ಯ. ತಾನು ಸಾಯಬೇಕು ಅಂತ 5,000 ಸಲ ಪ್ರಯತ್ನ ಮಾಡಿದರೆ ಬದುಕಿಸ್ತೀನಿ ಇಲ್ಲ ದೇವರು. ನಿನಗೆ ಸಾಯ್ಲಿಕ್ಕೆ ಬಿಡೋದಿಲ್ಲ, ನಿನಗೆ ಸಾಯ್ಲಿಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂತ ದೇವರು ತೋರಿಸ್ತಾನೆ. 5,000 ಸಲ ಅಟೆಂಪ್ಟ್. ಸೂಸೈಡ್ ಮಾಡೋದಕ್ಕೆ 5,000 ಸಲ ಯತ್ನ ಮಾಡಿದ್ರು ಬದುಕಿಸ್ತೀನಿ ಎಂದ ದೇವರು. ಬದುಕ್ತೀನಿ, ನಿನ್ನ ಜೊತೆಗೆ ಯುದ್ಧ ಮಾಡಿ ನಾನು ನಿನ್ನನ್ನು ಗೆದ್ದು ಬದುಕ್ತೀನಿ ಅಂದ್ರೆ ಒಂದೇ ಸಲಕ್ಕೇನೆ ಅವನನ್ನ ಸಂಹಾರ ಮಾಡಿ ಮುಗಿಸಿಬಿಟ್ಟ. ಇತಿಶ್ರೀ ಮಾಡಿದ. ಅಂದ್ರೆ ಬದುಕ್ತೀನಿ ಅಂದ್ರೂ ಸ್ವಾತಂತ್ರ್ಯ ಇಲ್ಲ, ಸಾಯ್ತೀನಿ ಅಂದ್ರೂ ಸ್ವಾತಂತ್ರ್ಯ ಇಲ್ಲ. ಎರಡೂ ದೇವರ ಅಧೀನ ಅಂತ ಪರಮಾತ್ಮ ತೋರಿಸ್ತಾನೆ. ಕೊನೆಗೆ ಅವನು ಹೇಳಿದ್ರ, ಸತ್ರ ಸಾಯ್ತೀನಿ, ಆದರೆ ನನ್ನ ಹೆಸರು ಈ ಪರ್ವತಕ್ಕೆ ಇರಲಿ ಅಂತ ತ್ರೇತಾಯುಗದಲ್ಲಿ, ಕೃತಯುಗದಲ್ಲಿ ವೃಷಭಾಚಲ ಅಂತ ಆ ಪರ್ವತಕ್ಕೆ ಹೆಸರು. ವೃಷಭ ಅಂತ ಪರಮಾತ್ಮನಿಗೂ ಹೆಸರಿದೆ. ಈ ವೃಷಭನೆಂಬ ಅಸುರ ಅವನ ಪ್ರಾರ್ಥನೆಯಂತೆ ವೃಷಭಾಚಲ ಅಂತ ಹೆಸರು ಬಂದರೂ ಕೂಡ ಅದು ಕೇವಲ ಅಸುರನ ಹೆಸರು ಮಾತ್ರ ಅಲ್ಲ. ವೃಷಭ ಇದು ಪರಮಾತ್ಮನ ಹೆಸರು. ವೃಷ ಅನ್ನುವ ಶಬ್ದಕ್ಕೆ ಧರ್ಮ ಅಂತ ಅರ್ಥ ಇದೆ. ಯಮಧರ್ಮರಾಜ. ಅವನಿಗೆ ಭಾ ಅಂದ್ರೆ ಕಾಂತಿ, ಕೀರ್ತಿ. ಇದು ಪರಮಾತ್ಮನಿಂದ ಇಡೀ ಜಗತ್ತಿನ ಸಂಹಾರ ಮಾಡುವಂತಹ ದೊಡ್ಡ ಶಕ್ತಿ ಇದೆಯಲ್ಲ. ಯಮ ಅಂದ್ರೆ ಎಲ್ಲರೂ ಹೆದರ್ತಾರೆ. ಅಂತಹ ದೊಡ್ಡ ಕೀರ್ತಿಯನ್ನು ಆ ಯಮನಿಗೆ ಕೊಟ್ಟಂತಹ ಭಗವಂತ ಅವನು ವೃಷಭ. ವೃಷಭನಿಗೆ ಭಾ, ವೃಷನಿಗೆ ಭಾ, ಕಾಂತಿಯನ್ನ, ಕೀರ್ತಿಯನ್ನ, ಜಗತ್ತನ್ನ ಸಂಹಾರ ಮಾಡಿದರೂ ಕೂಡ ಅವನಿಗೊಂದು ಒಳ್ಳೆ ಕೀರ್ತಿಯನ್ನ ಕೊಟ್ಟಂತಹ ಪರಮಾತ್ಮ ಅವನು ವೃಷಭ. ಭಕ್ತರ ಅಭೀಷ್ಟಗಳನ್ನೆಲ್ಲ ವರ್ಷಣೆ ಮಾಡ್ತಾನೆ ವೃಷಭ. ಭಕ್ತರು ಬೇಡಿದ ಎಲ್ಲ ಇಷ್ಟಾರ್ಥಗಳನ್ನು ಈ ಪರ್ವತದಲ್ಲಿದ್ದು ಪರಮಾತ್ಮ ಕೊಡ್ತಾನೆ. ಆದ್ದರಿಂದಲೂ ಅವನಿಗೆ ವೃಷಭ ಅಂತ ಕರೀತಾನೆ. ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ. ಅಂಜನಾಚಲ ಎಂಬ ಹೆಸರಿಗೆ ಕಾರಣವನ್ನು ತಿಳಿಸ್ತಾರೆ. ಕೇಸರಿ ಅಂತ ಕಪಿ, ಕೇಸರಿಯ ಪತ್ನಿ ಅಂಜನಾದೇವಿ ತಪಸ್ಸು ಮಾಡ್ತಾ ಇದ್ದಾಳೆ. ಮತಂಗ ಋಷಿಗಳ ಹತ್ತಿರ ಹೋಗಿ ಕೇಳ್ತಾಳೆ, ಮಕ್ಕಳಾಗುವುದಕ್ಕೆ ಏನ್ ಮಾಡಬೇಕು? 12 ವರ್ಷ ಸುದೀರ್ಘವಾದಂತಹ ತಪಸ್ಸು ಮಾಡುವಂತ ಹೇಳ್ತಾರೆ. ಮತಂಗ ಋಷಿಗಳು ಹನುಮಂತ ದೇವರ ಅವತಾರವಾಗಬೇಕಾಗಿದೆ. ಹನುಮಂತ ದೇವರ ಅವತಾರ ಆಗಬೇಕಾಗಿದ್ರೆ ಎಂಥದರಿಂದ ಹನುಮಂತ ದೇವರ ಅವತಾರ ಆಗತ್ತೆ?
ಯಾರ ಮುಖದಿಂದ ಹನುಮಂತ ದೇವರ ಶಾಸ್ತ್ರ ಹೊರಗೆ ಬರ್ತದೆ ಅದನ್ನು ತಿಳಿಯಬೇಕು. ಮತಂಗ ಮತ ಗ ಮತವನ್ನ, ಸಿದ್ಧಾಂತದ ದೀಕ್ಷೆಯನ್ನ, ಆ ವಿಷ್ಣು ಪಾರಮ್ಯದ ವಿಷ್ಣು ಸರ್ವೋತ್ತಮತ್ವದ ಮತದ ಸಿದ್ಧಾಂತದ ದೀಕ್ಷೆಯನ್ನ ಬಿಟ್ಟು ಎಂದಿಗೂ ಆಚೆ ಈಚೆ ಹೋಗದೇ ಇದ್ದವರು ಯಾರೋ ಅವರು ಮತಂಗರು. ಮತಂ ಗಚ್ಚತೀತಿ ಮತಂಗ. ಎಂಥದೇ ಪ್ರಸಂಗ ಬರಲಿ, ಸಾಯಿಂದ ಸಾಯಲಿಕ್ಕೆ ತಯಾರಾಗಬೇಕು, ಆದರೆ ಸಿದ್ಧಾಂತವನ್ನು ಬಿಡುವುದಿಲ್ಲ. ಇದಕ್ಕೇನೆ ಸ್ಥೈರ್ಯ ಅಂತ, ಇದಕ್ಕೇನೆ ದೀಕ್ಷೆ ಅಂತ ಕರೀತಾರೆ. ಅಂತಹ ದೀಕ್ಷೆಯನ್ನ ಹೊತ್ತವರು ಯಾರೋ ಅವರು ಮತಂಗರು. ಮತಂ ಗಚ್ಚತೀತಿ ಮತಂಗ. ಆ ಭಗವಂತನ ಸರ್ವೋತ್ತಮತ್ವದ ಮತವನ್ನು, ಸಿದ್ಧಾಂತವನ್ನು ದೃಢವಾಗಿ ನಂಬಿದಂತಹ ಋಷಿಗಳವರು. ಹೀಗಾಗಿ ಅಂಥವರಿಂದಲೇ ಹನುಮಂತ ದೇವರ ಅವತಾರದ ಒಂದು ಪ್ರಚೋದನೆ, ಪ್ರೇರಣೆ ಸಿಕ್ಕಿದೆ. ಮತಂಗ ಋಷಿಗಳು ಹೇಳಿದರು, ಇಲ್ಲಿ ನಿತ್ಯದಲ್ಲಿ ನೀನು ಆಕಾಶಗಂಗಾ ಅಂತ ಇದೆ. ನೀವೆಲ್ಲ ತಿರುಪತಿಗೆ ಯಾತ್ರೆ ಮಾಡಿದವರು ಸಾಕಷ್ಟು ಜನ ನೋಡಿರಬಹುದು. ಆಕಾಶಗಂಗಾ ಅಂತ ಪರ್ವತದ ಮೇಲಿನಿಂದ ನೀರು ಬೀಳುತ್ತದೆ. ಆಕಾಶಗಂಗಾ ತೀರ್ಥ ಇವತ್ತಿಗೂ ನೋಡ್ಲಿಕ್ಕೆ ಸಿಗತ್ತೆ. ಪವಿತ್ರವಾದ ಆಕಾಶಗಂಗಾ ತೀರ್ಥ, ಅಲ್ಲಿ ನೀನು 12 ವರ್ಷ ಅಖಂಡವಾಗಿ ಸ್ನಾನ ಮಾಡಿ ತಪಸ್ಸು ಮಾಡಿ ಪರಮಾತ್ಮನನ್ನ ಒಲಿಸಿಕೋ, ವಾಯುದೇವರ ಅನುಗ್ರಹದಿಂದ ನಿನಗೆ ಶ್ರೇಷ್ಠ ಮಕ್ಕಳಾಗ್ತಾರೆ ಎಂಬುದಾಗಿ ಆಶೀರ್ವಾದ ಮಾಡಿದ್ದಾರೆ. ಅವರು ಆ ಆಕಾಶಗಂಗೆಯಲ್ಲಿ ನಿತ್ಯದಲ್ಲಿ ಸ್ನಾನ ಮಾಡ್ತಾ ಸ್ವಾಮಿ ಪುಷ್ಕರಣಿ, ಆಕಾಶಗಂಗಾ ಎರಡೂ ಕಡೆಗೆ ಸ್ನಾನವನ್ನು ಮಾಡಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಹಾಕಿ ವರಾಹದೇವರಿಗೆ ನಮಸ್ಕಾರ ಮಾಡಿ ಸ್ನಾನ ಮಾಡಲು ಪ್ರಾರಂಭ ಮಾಡಿದ್ದಾಳೆ. ತಪಸ್ಸು ಮಾಡಲು ಪ್ರಾರಂಭ ಮಾಡಿದ್ದಾಳೆ. ಉಪವಾಸದಿಂದ ತಪಸ್ಸು ಮಾಡ್ತಾ ಇದ್ದಾಳೆ. 12 ವರ್ಷ ತಪಸ್ಸು ಮಾಡಿದ್ದಾಳೆ. 1 ವರ್ಷವಾದ ಮೇಲೆ ನಿತ್ಯದಲ್ಲಿ ಹಣ್ಣು ತಂದು ಕೊಡ್ತಾ ಇದ್ದಾರೆ ವಾಯುದೇವರು. ಅದನ್ನು ಭಕ್ಷಣೆ ಮಾಡ್ತಾಳೆ. ಇವಳ ಉಪವಾಸದಿಂದ ಪ್ರಸನ್ನರಾಗಿ ವಾಯುದೇವರು ಹಣ್ಣು ಕೊಟ್ಟ ಮೇಲೆ ಕೊನೆಗೆ ಒಂದು ದಿವಸ ಇವಳ ತಪಸ್ಸು ಮುಗಿಯುವ ಹೊತ್ತಿನಲ್ಲಿ ತಮ್ಮ ವಿಶೇಷವಾದ ವೀರ್ಯವನ್ನು ಆಧಾನ ಮಾಡಿ ಹಣ್ಣನ್ನ ಕೊಟ್ಟಾಗ ಆ ಹಣ್ಣು ತಿಂದಿದ್ದಾಳೆ. ಗರ್ಭಿಣಿಯಾಗಿದ್ದಾಳೆ. ಹನುಮಂತ ದೇವರಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಹನುಮಂತ ದೇವರ ಪ್ರಾದುರ್ಭಾವವಾಗಿದೆ. ನಾವು ಒಂದು ತಿಳಿಯಬೇಕಾದ ಅಂಶ ಅಂದ್ರೆ, ಹನುಮಂತ ದೇವರ ಅವತಾರ, ವಾಯುದೇವರ ಅವತಾರ 3 ಸಲ ಆದರೆ ಹನುಮಂತ ದೇವರಾಗಿ, ಭೀಮಸೇನ ದೇವರಾಗಿ, ಮಧ್ವಾಚಾರ್ಯರಾಗಿ 3 ಬಾರಿ ವಾಯುದೇವರ ಅವತಾರ ಮಾಡಿದರೆ ಸಹಜವಾಗಿ ಅವತಾರ ಮಾಡಲೇ ಇಲ್ಲ. 12 ವರ್ಷದ ತಪಸ್ಸು ಮಾಡಿದಾಗಲೇ ಅವತಾರ ಮಾಡಿದ್ದ. ದ್ವಿಷಡಬ್ದ ಕಾಲಂ. ಶ್ರೀಮದ್ ಆಚಾರ್ಯರು ಅವತಾರ ಮಾಡಬೇಕಾದರೆ ಮಧ್ಯಗೇಹ ಭಟ್ಟರು, ವೇದವತಿ ಬಾಯಿ ಈ 12 ವರ್ಷಗಳವರೆಗೆ ಅಖಂಡವಾಗಿ ವ್ರತ ಉಪವಾಸಗಳನ್ನು ಮಾಡಿದ್ದಾರೆ. ಇಚ್ಛಂ ವಿಚಿಂತ್ಯ ಸವಿಚಿಂತ್ಯ ಮನನ್ಯ ಬಂಧು ಪೃಷ್ಠಪ್ರದಂ ರಜತ ಪೀಠ ಪುರಾಧಿವಾಸಂ ಭಕ್ತ್ಯಾ ಭವಾಂತಿ ಭವಭಂಗದಯ. ಶುಭಾತ್ಮ ಹೇಗೆ ಭುಜಂಗ ಶಯನಂ ದ್ವಿಷಡಬ್ದ ಕಾಲಂ. 12 ವರ್ಷಗಳವರೆಗೆ ತಪಸ್ಸು ಮಾಡಿದಾಗ ಮಧ್ವಾಚಾರ್ಯರ ಅವತಾರವಾಗಿದೆ. ಅಂಜನಾದೇವಿ 12 ವರ್ಷ ಆಕಾಶಗಂಗೆಯಲ್ಲಿ ತಪಸ್ಸು ಮಾಡಿದಾಗ ಹನುಮಂತ ದೇವರ ಅವತಾರವಾಗಿದೆ. ಕುಂತಿದೇವಿ ಅವಳು ಕೂಡ 13 ವರ್ಷಗಳವರೆಗೆ ದುರ್ವಾಸರ ಸೇವೆಯನ್ನು ಅಖಂಡವಾಗಿ ಮಾಡಿದ್ದಾರೆ. ನೋಡಿ, ಇದೀಗ ಹೇಳಿದ್ದಲ್ಲ, ಶತಾನಂದ, ಆನಂದಕ್ಕೆ ಒಂದಲ್ಲ 100 ದಾರಿಗಳು. ಇವಳು ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿ ಮಧ್ಯಗೇಹ ಭಟ್ಟರು, ವೇದವತಿ ಅನಂತೇಶ್ವರನಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿ ಸೇವೆ ಮಾಡಿದ್ದಾರೆ. ಇವಳು ಸ್ನಾನದಿಂದ ಸೇವೆ ಮಾಡಿದ್ದಾಳೆ. ಇವಳು ಒಬ್ಬ ಋಷಿಗಳ, ದುರ್ವಾಸರ ಯತಿಗಳ ಸೇವೆಯನ್ನು ಮಾಡುವ ಮೂಲಕ ಕುಂತಿ ತಪಸ್ಸು ಮಾಡಿದ್ದಾಳೆ. ದಾರಿಗಳು ಬೇರೆ, ಆದರೆ ಫಲ ಒಂದೇ. 13 ವರ್ಷ ತಪಸ್ಸು ಮಾಡಿದ್ದಾರೆ. ಅಂತೂ ಭೀಮಸೇನದೇವರು ಸ್ವಲ್ಪ ದೊಡ್ಡವರೇನು ಅಂತ ಅನಿಸ್ತದೆ, ಯಾಕಂದ್ರೆ 13 ವರ್ಷ ಮಾಡಿದರಲ್ಲ ಅಂತ. ಹಾಗೇನಲ್ಲ. ಅಥವಾ ಭೀಮಸೇನದೇವರು ಸಣ್ಣವರೇನು ಅಂತ ಪ್ರಶ್ನೆ. ಯಾಕೆ ಅಂದ್ರೆ ಇಲ್ಲಿ ಒಬ್ಬೊಬ್ಬರಿಗಾಗಿ 12 ವರ್ಷ, ಅಲ್ಲಿ 5 ಮಂದಿ ಹುಟ್ಟಬೇಕಾಗಿದೆ. ಪಂಚಪಾಂಡವರಿಗಾಗಿ 13 ವರ್ಷ ಅಂದ್ಮೇಲೆ ಭೀಮಸೇನದೇವರ ಪಾಲಿಗೆ ಸ್ವಲ್ಪ ಬಂತಲ್ಲ.
ಹಾಗಲ್ಲ ಅದು. ಭೀಮಸೇನ ದೇವರು ಊಟ ಹೇಗೆ ಮಾಡ್ತಿದ್ರು ನಿಮಗೆ ಗೊತ್ತಿದೆ. ಭಿಕ್ಷೆಯನ್ನ ತಂದಾಗ ತಂದಂತಹ ಭಿಕ್ಷೆಯಲ್ಲಿ ಕುಂತಿದೇವಿ ಸರಿಯಾಗಿ 2 ಭಾಗ ಮಾಡ್ತಾ ಇದ್ರು. ಅದರೊಳಗೆ ಅರ್ಧ ಭಾಗ ಭೀಮಸೇನ ದೇವಿ, ಇನ್ನರ್ಧದೊಳಗೆ ಉಳಿದ 4 ಜನರಿಗೆ ಹಂಚ್ತಾ ಇದ್ರು. ಅವರು ಮಾಡೋ ಊಟದೊಳಗೆ ಹೇಗೋ ಹಾಗೆ ಅವರಿಗಾಗಿ ಮಾಡಿದ ತಪಸ್ಸಿನೊಳಗೂ ನಾವು ಭಾಗವನ್ನ ಮಾಡಬೇಕು. ಅದರೊಳಗೆ 12 ಭೀಮಸೇನ ದೇವರು ಅವತಾರ ಮಾಡುವುದಕ್ಕೆ 12 ವರ್ಷದ ಕುಂತಿಯ ತಪಸ್ಸು, ಇನ್ನು 4 ಜನರು ಹುಟ್ಟುವುದಕ್ಕೆ 1 ವರ್ಷದ ತಪಸ್ಸು. ಒಂದೇ ವರ್ಷದ ತಪಸ್ಸು ಉಳಿದವರಿಗಾಗಿ 3 ತಿಂಗಳು ಅಷ್ಟೇ. ಇನ್ನು 12 ವರ್ಷ ಭೀಮಸೇನ ದೇವರಂತಹ ಜೀವೋತ್ತಮರು ಅವತಾರ ಮಾಡುವುದಕ್ಕಾಗಿ ಕುಂತಿ ತಪಸ್ಸು ಮಾಡಬೇಕಾಗಿದೆ. ಅಂತಹ ಹನುಮಂತ ದೇವರ ಅವತಾರ. ಹನ ಅಂದ್ರೆ ಜ್ಞಾನ, ಹನುಮಾನ್ ಪರಿಪೂರ್ಣವಾದ ಜ್ಞಾನವುಳ್ಳವರು, ಆದ್ದರಿಂದ ಅವರಿಗೆ ಹನುಮಾನ್. ಗದ್ದ ಅವರದು ಒಡದಿತ್ತು ಅನ್ನುವುದಕ್ಕಾಗಿ ಹನುಮಾನ್ ಅಲ್ಲ, ಅವರು ಹನ ಶಬ್ದೋ ಜ್ಞಾನವಾಚಿ ಹನುಮಾನ್, ಪರಿಪೂರ್ಣವಾದ ಜ್ಞಾನ ಇದ್ದದ್ದರಿಂದ ಅವರಿಗೆ ಹನುಮಾನ್ ಎಂಬುದಾಗಿ ಕರೀತಾರೆ. ಕಪಿಗಳಾಗಿ ಅವತಾರ ಮಾಡಿದ್ದಾರೆ. ಕಪಿಯೋನಿ ಅನ್ನೋದಕ್ಕಾಗಿ ಜ್ಞಾನ ಕಡಿಮೆ ಇತ್ತು ಅಂತ ತಿಳಿಯಬೇಡಿ. ಅವರು ಕಪಿಗಳಾಗಿ ಹುಟ್ಟಿದಾಗಲೂ ಕೂಡ ಅಪಾರವಾದಂತಹ ಜ್ಞಾನ ಸಾಗರರಾಗಿದ್ದರು ಅಂತ ತಿಳಿಸಿಕೊಡುವುದಕ್ಕೆ ಅವರನ್ನು ಹನುಮಾನ್ ಎಂಬುದಾಗಿ ಗುರುತಿಸಿದರು. ಅಂತಹ ಹನುಮಂತ ದೇವರ ಅವತಾರ ಆಯಿತು. ಅಂಜನಾದೇವಿ ಇದೇ ಪರ್ವತದಲ್ಲಿರುವ ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿ ತಪಸ್ಸು ಮಾಡಿದ್ದಕ್ಕೆ ಹನುಮಂತ ದೇವರು ಹುಟ್ಟಿದರು ಅನ್ನುವುದಕ್ಕೆ ಅಂಜನಾಚಲ ಎಂಬುದಾಗಿ ತ್ರೇತಾಯುಗದಲ್ಲಿ ಇದಕ್ಕೆ ಹೆಸರು ಬಂದಿದೆ. ಇನ್ನು 3ನೇದಾಗಿ ದ್ವಾಪರ ಯುಗದಲ್ಲಿ ಶೇಷಾಚಲ. ಶೇಷಾಚಲ ಅಂತ ಹೆಸರು ಬರುವುದಕ್ಕೆ ಕಾರಣವನ್ನು ತಿಳಿಸ್ತಾರೆ. ವಾಯುದೇವರು ಭಗವಂತನ ದರ್ಶನಕ್ಕೆ ಅಂತ ಹೊರಡುತ್ತಾರೆ. ವಾಯುದೇವರಿಗೆ ಯಾವಾಗಲೂ ಎಲ್ಲಿಯೂ ಮುಕ್ತದ್ವಾರ, ಅವರಿಗೆ ಎಲ್ಲಿ ಬೇಕಾದರೂ ಹೋಗಬಹುದು, ಭಗವಂತನ ದರ್ಶನ ಮಾಡಬಹುದು, ಅವರಿಗೆ ಯಾರೂ ತಡೆಯುವವರಿಲ್ಲ. ಇದು ಗೊತ್ತು. ಆದರೂ ಏನೋ ತತ್ಕಾಲದಲ್ಲಿ ಅಸುರಾವೇಶ ಮೂಲಕವಾಗಿ ಶೇಷದೇವರು ತಡೆದಿದ್ದಾರೆ. ಬಂಗಾರದ ದಂಡದಿಂದ ಶೇಷದೇವರು ತಡೆದು ಹೇಳ್ತಾರೆ, ರುಕ್ಮ ದಂಡೇನ ಸರ್ಪರ, ಬಂಗಾರದ ದಂಡವನ್ನ ಮಧ್ಯದಲ್ಲಿ ಇಟ್ಟು ಹೊರಗೆ ಹೋಗತಕ್ಕದ್ದಲ್ಲ, ಮಜ್ಜ ಹೊಂದಿದ್ದ. ಶೇಷದೇವರು ಯಾವಾಗ ತಡೆದಿದ್ದಾರೆ ವಾಯುದೇವರಂತಾರೆ, ನೀನ್ಯಾರಪ್ಪ ತಡೆಯುವುದಕ್ಕೆ? ಯಾರಿಗೆ ತಡೆಯಬೇಕು, ಯಾರಿಗೆ ತಡೆಯಬಾರದು ಇದು ಗೊತ್ತಿಲ್ಲದೆ ನಿನಗೆ? ಇದೇನು ಹೊಸದೇ? ಇದೇ ವೈಕುಂಠದಲ್ಲಿ ಜಯ ವಿಜಯರು ಹಿಂದಕ್ಕೆ ಸನಕಾದಿ ಋಷಿಗಳನ್ನ ಪರಮಾತ್ಮನ ದರ್ಶನಕ್ಕೆ ಹೊರಟಾಗ ಮಧ್ಯದಲ್ಲಿ ತಡೆದು ಶಾಪದಿಂದ ರಾವಣ ಕುಂಭಕರ್ಣರಾಗಿ ಅಸುರರಾಗಿ ಹುಟ್ಟಬೇಕಾದ ಕಥೆಯನ್ನು ಕೇಳಿಲ್ಲವೇ? ಯಾಕೆ ಮತ್ತೆ ನಿನಗೆ ಅಹಂಕಾರ? ಯಾಕೆ ತಡೀತಾ ಇದ್ದಿ? ಆಗ ಶೇಷದೇವರಂತಾರೆ, ಕಿಂ ಗರಿಷ್ಠವಚ ಪ್ರೋಕ್ತಂ ಜೀವನೇಚ್ಛಾರ ವಿದ್ಯತೆ. ನೋಡಿ, ವಾಯುದೇವರಿಂದಲೇ ತಾವು ಬದುಕಿದ್ದು ಶೇಷದೇವರು. ತಮ್ಮ ಶ್ವಾಸೋಚ್ಛ್ವಾಸಗಳು ಇರೋದೇ ವಾಯುದೇವರಿಂದ. ವಾಯುದೇವರಿಂದಲೇ ಉಪದೇಶ ಪಡೆದು ತಾವು ರುದ್ರ ಪದವಿಯನ್ನು ಹೊಂದಿ ಆಮೇಲೆ ಅಖಂಡವಾಗಿ 40 ಕಲ್ಪ ಸಾಧನ ಮಾಡಿ ಶೇಷದೇವರಾಗಿ ಈ ಸ್ಥಾನಕ್ಕೆ ಬಂದು ಕುಳಿತಿದ್ದಾರೆ. ಬ್ರಹ್ಮದೇವರ ಮಾನದಿಂದ 75 ವರ್ಷಗಳವರೆಗೆ ಇದೇ ವಾಯುದೇವರ ಹತ್ತಿರ ಓದಿದವರು ರುದ್ರದೇವರು. ಇವರ ಹತ್ರ ಓದಿ ಅಪರೋಕ್ಷ ಜ್ಞಾನ ಪಡೆದುಕೊಂಡು ರುದ್ರ ಪದವಿ ಮೇಲೆ ಕುಳಿತರು. ಆಮೇಲೆ ಎಷ್ಟೋ ಬ್ರಹ್ಮಕಲ್ಪದಲ್ಲಿ ಸಾಧನೆ ಮಾಡಿ ಶೇಷ ಪದವಿಯನ್ನು ಹೊಂದಿದ್ದಾರೆ. ದೇವರಿಗೆ ಶಯನವಾಗಿ ಮಲಗಬೇಕಾಗಿದ್ರೆ ವಾಯುದೇವರ ಅನುಗ್ರಹದಿಂದಲೇ ಇಷ್ಟು ಮೇಲೆ ಬಂದದ್ದು. ಮನುಷ್ಯನಿಗೆ ನಾನು ದೊಡ್ಡವನಾದ ಮೇಲೆ ಒಂದು ಸ್ವಲ್ಪ ವಿದ್ಯೆ ಬಂತು, ಸ್ವಲ್ಪ ದೊಡ್ಡ ಸ್ಥಾನ ಸಿಕ್ತು ಅಂದ್ರೆ ಯಾರ ಅನುಗ್ರಹದಿಂದ ತಾನು ಮೇಲೆ ಬಂದಿದ್ದಾನೆ ಅವರನ್ನು ಮರೆತು ಬಿಡುತ್ತಾನೆ. ಅದರಿಂದ ಬಹಳ ಅನರ್ಥವನ್ನು ಅನುಭವಿಸಬೇಕಾಗ್ತದೆ ಅಂತ ಅನ್ನೋದಕ್ಕೆ ಇದು ದೃಷ್ಟಾಂತ. ಶೇಷದೇವರಿಗೆ ಅಹಂಕಾರ ಬಂದಿದೆ, ಬೈತಾ ಇದ್ದಾರೆ. ಯಾವಾಗಲೂ ಅಂತಃಪುರದಲ್ಲಿಯೇ ವಾಸ ಮಾಡಿ ದೇವರ ಹತ್ತಿರ ಯಾವಾಗಲೂ ಇದ್ದು ಒಂದು ಕ್ಷಣ ಆಚೆ ಈಚೆಗೆ ಹೋಗದೇ ಇರುವಂತಹ ದೊಡ್ಡ ಭಾಗ್ಯ ನನಗಿದೆ. ನೀವೆಲ್ಲಿಯೋ ಇರ್ತೀರಿ ಪಂಚಲೋಕದೊಳಗೆ,
ನನ್ನಂಥವನ ಜೊತೆಗೆ ಮಾತನಾಡುವ ಯೋಗ್ಯತೆಯೇ ನಿಮಗಿಲ್ಲ ಅಂತ ವಾಯುದೇವರಿಗೆ ಬೈತಾ ಇದ್ದಾನೆ. ಆಗ ವಾಯುದೇವರು ಬಹಳ ಸುಂದರವಾದ ದೃಷ್ಟಾಂತ ಕೊಡ್ತಾರೆ. ನೋಡಪ್ಪ, ರಾಜನ ಮನೆಯೊಳಗೆ ಬೆಕ್ಕು ಎಲ್ಲಿರುತ್ತದೆ, ಆನೆ ಎಲ್ಲಿರುತ್ತದೆ? ಬೆಕ್ಕು ಮಂಚದ ಕೆಳಗೆ ಓಡಾಡ್ತದೆ, ರಾಜನ ಪಲ್ಲಂಗದ ಮೇಲೆ ಓಡಾಡುತ್ತದೆ, ಎಲ್ಲಿ ಬೇಕಲ್ಲಿ ಹೋಗ್ತದೆ. ಆನೆಯನ್ನ ಗಜಶಾಲೆಯಲ್ಲಿ ಹೊರಗಡೆಗೆ ಕತ್ತರಿಸ್ತಾರೆ. ಆನೆ ದೊಡ್ಡದು, ಬೆಕ್ಕು ದೊಡ್ಡದು. ಒಳಗಿರುತ್ತದೆ ಎಂದ ಮಾತ್ರಕ್ಕೆ ದೊಡ್ಡದಾಗೋದಾದ್ರೆ ಆನೆಗಿಂತಲೂ ಬೆಕ್ಕೆ ಬಹಳ ದೊಡ್ಡದಾಗಿ ಬೇಕಾದೀತು. ಆದರೆ ಈಗ ಆನೆಗಿದ್ದಷ್ಟು ಬೆಲೆ, ಆನೆಗಿದ್ದಷ್ಟು ಮರ್ಯಾದೆಯನ್ನ ಬೆಕ್ಕಿಗೆ ರಾಜನ ಮನೆಯಲ್ಲಿ ಯಾರಾದರೂ ಕೊಡ್ತಾರೇನು? ಬಿಡಾಲೋಂತ ಸ್ಥಿತೋ ವಾತಿ ಬಹಿಷ್ಠೇಹ ಸಮೋನಹಿ ಅಥವಾ ಶಯಾನಂ ರತ್ನಪರ್ಯಂಕೆ ರಾಜಾನಮಪಿ ಸೇವತೆ ಕಶ್ಚಿದ್ದೂತೋ ನೇಸ್ತಸ್ತು ಪರ್ಯಂಕಾಧಿಷ್ಠಿತಸ್ವೈ. ರಾಜಕುಮಾರ ದೂರದಲ್ಲಿ ನಿಂತಿರ್ತಾನೆ. ಒಬ್ಬ ರಾಜನ ಸೇವಕ ರಾಜನು ಮಲಗಿದಾಗ ಅವನ ಕಾಲು ಒತ್ತುವುದಕ್ಕೆ ಮಂಚದ ಮೇಲೆ ಹತ್ತಿ ಕುಳಿತಿರ್ತಾನೆ. ಮಂಚದ ಮೇಲೆ ಹತ್ತಿ ಕುಳಿತಾನೆ ಅಂದ್ರೆ ಆ ದೂತ ರಾಜಕುಮಾರನಿಗಿಂತಲೂ ಶ್ರೇಷ್ಠನಾಗುವುದಿಲ್ಲ. ಹಾಗೆ ದೇವರಿಗೆ ಹತ್ತಿರ ಇದ್ದ ಮಾತ್ರಕ್ಕೆ ನನಗಿಂತಲೂ ಉತ್ತಮ ಅಂತ ನೀನು ತಿಳಿಯಬೇಡ ಅಂತ ಬೇಕಾದಷ್ಟು ಬುದ್ಧಿವಾದವನ್ನು ವಾಯುದೇವರು ಹೇಳಿದ್ದಾರೆ. ಕೇಳಿಲ್ಲ. ಭಗವಂತ ಹೊರಗೆ ಬಂದ. ಏನಿದು ಕೋಲಾಹಲ ಅಂತ ಕೇಳ್ತಾನೆ. ವಾಯುದೇವರು ಗಂಭೀರವಾಗಿ ನಿಂತಿದ್ದಾರೆ. ತುಂಬಿದ ಕೂಡ ತುಳುಕುವುದಿಲ್ಲ, ಏನು ಮಾತಾಡಿಲ್ಲ. ಅವರು ಭಕ್ತಿಯಿಂದ ದೇವರು ಬಂದದ್ದೇ ತರ ಸಾಷ್ಟಾಂಗ ನಮಸ್ಕಾರ ಹಾಕಿ ಸರ್ವಜ್ಞನಾದ ಭಗವಂತನಿಗೆ ನಾನೇನು ಹೇಳೋದಿದೆ ಅಂತ ಕೈ ಜೋಡಿಸಿ ನಿಂತು ಬಿಟ್ಟು ಶೇಷದೇವರು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವನು ಯಾವನೋ ಮಲಯಾಚಲದಲ್ಲಿದ್ದವನಂತೆ, ವಾಯು ಬಹಳ ಉನ್ಮತ್ತನಾಗಿ ಬಂದಿದ್ದಾನೆ, ಆಡಬಾರದ ಮಾತುಗಳನ್ನೆಲ್ಲ ನನಗೆ ಮಾತನಾಡಿದ್ದಾನೆ, ಇವನಿಗೆ ಸರಿಯಾದ ಶಾಸನವನ್ನು ಮಾಡಬೇಕು ಅಂತ ಪರಮಾತ್ಮನ ಎದುರಿಗೆ ಶೇಷದೇವರು ಹೇಳಿದ್ರೆ ವಾಯುದೇವರು ಸುಮ್ಮನಿದ್ದಾರೆ. ಪರಮಾತ್ಮನ ಸ್ತೋತ್ರ ಮಾಡ್ತಾ ನಿಂತಿದ್ದಾರೆ. ಭಗವಂತ ವಾಯುದೇವರಿಗೆ ಅಂತಾನೆ, ಕಿಮರ್ಥಂ ಕಲಹ ಪುತ್ರ ಶೇಷೇಣ ಅತ್ಯಂತ ಮಾನಿನ. ಇಂತಹ ಗರ್ವಿಷ್ಠನಾದ ಶೇಷನ ಜೊತೆಗೆ ನೀನ್ಯಾಕಪ್ಪ ಜಗಳಾಡ್ತಾ ಇದ್ದಿ? ಇಂಥವ್ರ ಜೊತೆಗೆ ಮಾತನಾಡದೇ ಇರುವುದೇ ವಾಸಿ. ಬಹಳ ಕೋಪಿಷ್ಠರು, ಗರ್ವಿಷ್ಠರು, ಅಹಂಕಾರಕ್ಕೆ ಬಂದವರ ಜೊತೆಗೆ ಮಾತನಾಡಿದರೆ ನಿಮ್ಮದೇ ಸಣ್ಣತನ, ಯಾಕೆ ಮಾತಾಡ್ತೀವಿ, ಬಿಟ್ಬಿಡುವ ನಾನು ಅಂತ ವಾಯುದೇವರಿಗೇನೆ ಭಗವಂತ ಸಮಾಧಾನ ಹೇಳಿ ಶೇಷದೇವರಿಗೆ ಅಂತಾನೆ, ಶೇಷ ನ ವಾಂಗ್ಮಾತ್ರೇಣ ಪೌರುಷ್ಯಂ ಕ್ರಿಯಾ ಕೇವಲ ಮುಕ್ತ. ನೀವು ಮಹಾಬಲಿಷ್ಠ ಅಂತ ಹೇಳಿಕೊಂಡ್ರೆ ಏನು ಪ್ರಯೋಜನ? ಯಾರು ಬಲಿಷ್ಠರು ಅನ್ನೋದನ್ನು ತೋರಿಸಿಬಿಡು. ಜರಾಸಂಧನ ಜೊತೆಗೆ ವಾಗ್ಯುದ್ಧವನ್ನು ಮಾಡುವಾಗ ಭೀಮಸೇನ ದೇವರಿಗೆ ಇದೇ ಹೇಳ್ತಾರೆ, ನಾನು ನಂಬಿದ ದೇವರು ಶ್ರೇಷ್ಠನೋ, ನೀನು ನಂಬಿದ ದೇವರು ಶ್ರೇಷ್ಠನೋ ಅಂತ ಜಗಳಾಡುವುದು ಬೇಡ ಮಾತಿನಿಂದ. ನನ್ನ ದೇವರ ಮೇಲೆ ವಿಶ್ವಾಸ ಇಟ್ಟು ನಾನೂ ಯುದ್ಧಕ್ಕೆ ಬರ್ತೇನೆ, ನಿನ್ನ ದೇವರ ಹೆಸರನ್ನು ತೆಗೆದುಕೊಂಡು ನೀನೂ ಯುದ್ಧಕ್ಕೆ ಬಾ, ಯಾರು ಗೆಲ್ತಾರೆ ನೋಡಿಬಿಡೋಣ. ಜರಾಸಂಧನನ್ನ ಸೋಲಿಸುವುದಷ್ಟೇ ಅಲ್ಲ, ಸೋಲಿಸಿ ಅವನನ್ನ ಎಡಗೈಯಿಂದ ಎತ್ತಿ ಬೀಸಿ ಗಂಗಾ ನದಿಯಲ್ಲಿ ಒಗೆದರೆ ಎಲ್ಲಿಯೋ ಹೋಗಿ ಬಿದ್ದು ಬಿಡ್ತಾನೆ ಜರಾಸಂಧ. ಆಗ ಭೀಮಸೇನ ದೇವರಂತಾರೆ, ಈಗಾದರೂ ಗೊತ್ತಾಯಿತೋ ಇಲ್ಲೋ ಭಗವಂತ ವಿಷ್ಣು ಸರ್ವೋತ್ತಮ ಅನ್ನೋದನ್ನ ನಂಬುತ್ತೀಯೋ ಇಲ್ಲೋ ಅಂತ ಜರಾಸಂಧನಿಗೆ ಕೇಳ್ತಾರೆ. ಹಾಗೆ ಕ್ರಿಯೆಯಿಂದ ಪೌರುಷವನ್ನ ಅಳೆಯಬೇಕು. ಇಲ್ಲಿ ಒಂದು ಪರ್ವತ ಇದೆ, ಆನಂದ ಪರ್ವತ. ಮೇರು ಪರ್ವತದ ಮಗ, ಮೇರು ಪರ್ವತದ ಅಭಿಮಾನಿ ದೇವತೆಯ ಮಗ, ಅವನಿಂದ ಅಭಿಮನ್ಯಮಾನವಾದ ಆನಂದ ಪರ್ವತ ಇದೆ. ಪರ್ವತವೇ ಬಹಳ ಗಟ್ಟಿ. ಅದರೊಳಗೆ ನಿನ್ನ ಶಕ್ತಿಯನ್ನ ಸಂಪೂರ್ಣವಾಗಿ ಹಾಕಿ, ನಿನ್ನ ಪೂರ್ಣ ಸನ್ನಿಧಾನವನ್ನು ಅದರೊಳಗಿಟ್ಟು, ಶೇಷದೇವರ ಬಲ ಏನು? ಬ್ರಹ್ಮಾಂಡವನ್ನೇ ತಮ್ಮ ತಲೆಯ ಮೇಲೆ ಸಾಸುವೆ ಕಾಳಿನಂತೆ ಧಾರಣ ಮಾಡುವಂತಹ ಮಹಾಬಲಿಷ್ಠರು ಶೇಷದೇವರು. ಅಂತಹ ಶೇಷದೇವರು ಇಡೀ ಬ್ರಹ್ಮಾಂಡ ಅವರಿಗೊಂದು ಸಾಸುವೆ ಕಾಳಿನಷ್ಟಿರಬೇಕಾದರೆ ಅವರ ಇಡೀ ದೇಹದೊಳಗೆ ಎಷ್ಟು ಬಲ ತುಂಬಿರಬೇಕು ವಿಚಾರ ಮಾಡಿ. ಅವರ ಹೆಡೆ ಮೇಲೆ ಸಾಸುವೆ ಕಾಳು ಎಷ್ಟಾಗತ್ತಂತೆ, ಧರಾಖಿಲೇಯಂ ನನು ಸರಸಪಾಯತಿ. ಮತ್ತು ಅವರ ಇಡೀ ದೇಹದೊಳಗಿನ ಎಲ್ಲಾ ಬಲವನ್ನ ಒಗ್ಗೂಡಿಸಿ ಶೇಷದೇವರು ಈ ಪರ್ವತಕ್ಕೆ ಸುತ್ತಿಕೊಂಡ್ರೆ ಆ ಪರ್ವತದ ಭಾರ ಎಷ್ಟಾಗ್ಬೋದು ಅಷ್ಟೆಲ್ಲಾ ಭಾರವನ್ನ ಹಾಕಿ ಒಂದು ಕಡೆಗೆ ನೀನು ಕೂಡು. ಸ್ವಕಾಯರಜ್ಜುನ ಬದ್ಧ ಬಲಂತೆ ಯಾವದಸ್ತಿ, ಇದ್ದ ಬಿದ್ದ ಎಲ್ಲಾ ಬಲವನ್ನು ಉಪಯೋಗಿಸಿ. ಅದನ್ನೇನಾದರೂ ವಾಯುದೇವರು ಎತ್ತಿ ಹಾಕಿದರೆ ನನಗಿಂತಲೂ ಅವರು ಬಲಿಷ್ಠ, ಇಲ್ಲ ಅಂದ್ರೆ ನೀನೇ ಬಲಿಷ್ಠ. ಇಷ್ಟು ನಿರ್ಣಯವಾಗಿಬಿಡುತ್ತದೆ. ಇದಕ್ಕಾಗಿ ಜಗಳ ಅಂತ. ಶೇಷದೇವರು ಭಾರೀ ಉತ್ಸಾಹದಿಂದ ತಮ್ಮ ಎಲ್ಲಾ ಶಕ್ತಿ, ಎಲ್ಲಾ ಬಲವನ್ನು ಉಪಯೋಗಿಸಿ
ಅಲ್ಲಿ ನಿಂತಿದ್ದಾರೆ. ಮನುಷ್ಯನಿಗೆ ಇರೋ ಬಲಕ್ಕಿಂತ ಹೆಚ್ಚಿನ ಬಲ ಬರ್ತದೆ. ಜಿದ್ದಿಗೆ ಬಿದ್ದಾಗ ಎಲ್ಲಿಂದ ಬರ್ತದೋ ಗೊತ್ತಿಲ್ಲ. ಭಾರೀ ಬಡವಾಗಿ ಅತೀ ತೊಲಗಿದಂತಹ ಖಡ್ಡಾದ ವ್ಯಕ್ತಿಗಳಿರ್ತಾರೆ. ಆದ್ರೆ ಹಠಕ್ಕೆ ಬಿದ್ರು ಅಂದ್ರೆ ಎಂಥ ಪೈಲ್ವಾನರನ್ನು ಬೀಳಿಸ್ಬಿಡ್ತಾರ ಅವರು, ಭಾವ ಕೆತ್ತಿರ್ತಾರ ಅವರು. ಅಂಥದ್ದು ಇವನಂತೂ ಮಹಾಬಲಿಷ್ಠ ಸ್ವಯಂ. ಅಂತಹ ಮಹಾಬಲಶಾಲಿಗಳಾದಂತಹ ಶೇಷದೇವರು ತಮ್ಮ ಎಲ್ಲಾ ಬಲವನ್ನು ಉಪಯೋಗಿಸಿ ಪರ್ವತಕ್ಕೆ ಸುತ್ತಿ ನಿಂತಾಗ ವಾಯುದೇವರು ಬಂದು ಕೇವಲ ತಮ್ಮ ಕಿರುಬೆರಳಿನ ಸ್ಪರ್ಶ ಮಾಡಿದ್ದಾರೆ. ಕನಿಷ್ಠಾಂಗುಲಿ ಸಂಸ್ಪರ್ಶ ಅಷ್ಟೇ. ತಮ್ಮ ಕಿರುಬೆರಳಿನ ಸ್ಪರ್ಶ ಮಾಡೋ ಮಾತ್ರದಿಂದ ಪರ್ವತ ತಳ ಕಿತ್ತಿಕೊಂಡು ಹಾರಿ ಹೋಗ್ತಾ ಇದೆ. ಇಡೀ ಬ್ರಹ್ಮಾಂಡವನ್ನ ತಮ್ಮ ತಲೆಯ ಮೇಲೆ ಧಾರಣ ಮಾಡಿದ ಮಹಾಬಲಶಾಲಿಗಳು ಶೇಷದೇವರಾಗಿರಬಹುದು. ಆದರೆ ಆ ಶೇಷದೇವರನ್ನು ತಾವು ತಮ್ಮ ಬಾಲದ ಮೇಲೆ ಕೂರ್ಮ ರೂಪದಿಂದ ಧಾರಣ ಮಾಡಿದವರು ವಾಯುದೇವರು. ಇವರ ಬಲದ ಮುಂದೆ ಆ ಶೇಷದೇವರ ಬಲ ಎಲ್ಲಿ? ಬ್ರಹ್ಮಾಂಡವನ್ನೇ ಕುಟ್ಟಿ ತಾಳದಂತೆ ಬಡದು ತೋರಿಸ್ತೇನೆ ಅಂತ ಹೇಳುವವರು ವಾಯುದೇವರು. ಅಂತಹ ಮಹಾಬಲ ಮಹಾಪರಾಕ್ರಮಿಗಳಾದ ವಾಯುದೇವರ ಬಲದ ಮುಂದೆ ಶೇಷದೇವರ ಬಲ ಎಲ್ಲಿಯೂ ನಿಲ್ಲಲಿಲ್ಲ. ಪರ್ವತ ಹಾರಿ ಹೋಗ್ತಾ ಇದೆ. ಮೇರು ಪರ್ವತದ ದೇವತೆ ಬಂದು ನಮಸ್ಕಾರ ಮಾಡಿ ಕೇಳುತ್ತಾನೆ, ನಿಮ್ಮಿಬ್ಬರ ಜಗಳದೊಳಗೆ ನನ್ನ ಕೂಸು ನುಗ್ಗಾಗಿ ಹೋಗ್ತದೆ ಎಂದು. ಇದು ನನ್ನ ಪರ್ವತ, ಇದು ಹೀಗೆ ಇಷ್ಟು ವೇಗದಿಂದ ಇದು ಹಾರಿ ಹೋದರೆ ಯೋಜನಾನ್ಯತಿ ಲಕ್ಷಾಣಿ, ಲಕ್ಷ ಲಕ್ಷ ಯೋಜನೆಗಳು ದಕ್ಷಿಣ ದಿಕ್ಕಿಗೆ ಹಾರಿ ಬರ್ತಾ ಇದೆ. ಅದು ಎಲ್ಲಿಯೋ ಇದ್ದ ಪರ್ವತ ಎಲ್ಲಿಯೋ ಬರ್ತಾ ಇದೆ. ಇದೇ ಅಂಜನಾಚಲ, ಅದಕ್ಕೆ ಆನಂದಾದ್ರಿ ಅಂತ ಹೆಸರು. ಅದು ಬರ್ತಾ ಇದೆ. ಅಂತಹ ಪರ್ವತ ಇಷ್ಟು ವೇಗದಿಂದ ಹಾರಿ ಬಿದ್ರೆ ಪುಡಿಯಾಗಿ ಹೋದೀತು. ಸಾವಕಾಶವಾಗಿ ಅದನ್ನು ಕೆಳಗಿಳಿಸಬೇಕು ಅಂತ ಕೇಳಿದಾಗ ವಾಯುದೇವರು ಮತ್ತೆ ದಯಾ ಮಾಡಿ ಆ ಪರ್ವತವನ್ನ ಸುವರ್ಣಮುಖರಿ ನದಿಯ ಸಮೀಪದಲ್ಲಿ ಆ ಪರ್ವತವನ್ನು ಇಳಿಸಿದ್ದಾರೆ. ಶೇಷದೇವರಿಗೆ ಭಾರೀ ಅಹಂಕಾರ ಬಂದಾಗ ವಾಯುದೇವರ ಬಲದ ಮುಂದೆ ಶೇಷದೇವರ ಬಲ, ವಾಯುದೇವರ ಜ್ಞಾನ ವೈರಾಗ್ಯ ಶಕ್ತಿಗಳ ಮುಂದೆ ಶೇಷದೇವರ ಬಲ ಶಕ್ತಿ ಜ್ಞಾನಗಳು ಯಾವ ಗಿಡದ ತೊಪ್ಪಲು ಅಲ್ಲ ಅಂತ ತೋರಿಸುವುದು ಈ ಪರ್ವತದೊಳಗೆ ಸಾಧ್ಯವಾಯಿತು. ಅದಕ್ಕಾಗಿ ಶೇಷಾಚಲ ಅಂತ ಹೆಸರು. ಶೇಷಾಚಲಕ್ಕೆ ಹೋದಾಗೆಲ್ಲ, ಶೇಷಾಚಲ ಅಂತ ಹೆಸರು ಕೇಳಿದಾಗೆಲ್ಲ, ಶೇಷಾಚಲವಾಸಿ ಗೋವಿಂದ ಅಂತ ಒದರಿದಾಗೆಲ್ಲ ಮನುಷ್ಯ ತಾನು ಅಹಂಕಾರವನ್ನ ಪಡಬಾರದು. ತನ್ನ ಯೋಗ್ಯತೆ ತನ್ನ ಇತಿಮಿತಿಗಳನ್ನು ತಿಳಿದುಕೊಂಡು ವರ್ತಿಸಬೇಕೇ ಹೊರತು ದುರಹಂಕಾರಿ ಆಗಬಾರದು ಅನ್ನುವ ಎಚ್ಚರ ಮನುಷ್ಯನಿಗೆ ಬರಬೇಕು. ಪುಣ್ಯಗಳನ್ನು ಮಾಡೋದು ಬಹಳ ಸುಲಭ, ಆದರೆ ಪುಣ್ಯವನ್ನು ಉಳಿಸಿಕೊಳ್ಳುವುದು ಅಷ್ಟೇ ಕಷ್ಟ. ಅದರೊಳಗೆ ಅಹಂಕಾರವೇ ಬಹಳ ದೊಡ್ಡದಾದಂತಹ ಬ್ರಹ್ಮಾಸ್ತ್ರ ಇದ್ದ ಹಾಗೆ ಎಲ್ಲಾ ಪುಣ್ಯಗಳನ್ನೂ ನಾಶ ಮಾಡಿ ಹಾಕ್ತದೆ. ಅಂತಹ ಅಹಂಕಾರ ಒಂದಿದ್ದರೆ ಯಾವ ಪುಣ್ಯಗಳನ್ನೂ ನಾವು ಗಳಿಸಿದ್ದನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ. ಅಹಂಕಾರದ ಶಮನವಾಗಬೇಕು. ಹೆಸರೇ ಶೇಷಾಚಲ. ನೀವು ಪರ್ವತ ಹತ್ತಿ ವೆಂಕಟೇಶನ ದರ್ಶನ ಮಾಡಿ ಪುಣ್ಯವನ್ನ ಗಳಿಸುವುದಕ್ಕೆ ಹೊರಟಿರ್ತೀವಿ. ಪುಣ್ಯದ ಚೀಲವನ್ನ ತುಂಬಿಕೊಂಡು ಬರಬೇಕು ಅಂತ. ಆ ಪುಣ್ಯದ ಚೀಲಕ್ಕೆ ಅಹಂಕಾರದ ತೂತು ಇದ್ರೆ ನೀವು ಕೆಳಗಿರೋದ್ರೊಳಗೆ ಎಲ್ಲ ಪುಣ್ಯ ಸೋರಿ ಹೋಗಿಬಿಟ್ರಿ. ಅದಾಗಬಾರದು. ಅಹಂಕಾರದ ತೂತಿರುವುದು ಬೇಡ ಅನ್ನುವುದರ ನೆನಪಾಗುವುದಕ್ಕೆ ಶೇಷಾಚಲ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ನೋಡಿ, ಶೇಷದೇವರಿಗೂ ಅಹಂಕಾರ ಬಂತು. ಅದರಿಂದ ಅವರು ಎಂತಹ ಅನರ್ಥವನ್ನು ಅನುಭವಿಸಬೇಕಾಯಿತು, ಅಪಮಾನವನ್ನು ಅನುಭವಿಸಬೇಕಾಯಿತು. ನೀವು ಆ ಅಹಂಕಾರಕ್ಕೆ ಗುರಿಯಾಗಬೇಡಿ ಅಂತ ಎಚ್ಚರವನ್ನ ಕೊಡ್ತಾನೆ. ಶೇಷಾಚಲದಲ್ಲಿ ಪ್ರವೇಶ ಮಾಡಿ. ಶೇಷಾಚಲದಲ್ಲಿ ಆ ವೆಂಕಟೇಶನ ದರ್ಶನ ಮಾಡುವಾಗ ಕೇವಲ ಭಗವಂತನ ದರ್ಶನ ಮಾಡಬೇಡಿ. ಭಾರತೀ ರಮಣ ಮುಖ್ಯ ಪ್ರಾಣನಲ್ಲಿ ಅಂತರ್ಗತನಾದ ವೆಂಕಟೇಶನ ದರ್ಶನ ಮಾಡಿ. ವಾಯುದೇವರ ಸ್ಮರಣೆ ಮಾಡದೆ, ವಾಯುದೇವರ ಅಂತರ್ಯಾಮಿ ಆಗದೆ ಬರೀ ವೆಂಕಟೇಶನನ್ನು ಚಿಂತನೆ ಮಾಡಿದರೆ ಪ್ರಯೋಜನವಿಲ್ಲ ಅಂತ ತಿಳಿಸಿಕೊಡುವುದಕ್ಕೆ ಅಂಜನಾಚಲ. ಅಂಜನಾದೇವಿಯ ಮಗನಾದ ಆಂಜನೇಯ ಅವತಾರ ಮಾಡಿದ ಪರ್ವತ, ಆಂಜನೇಯ ಅವತಾರ ಮಾಡಿದ ಪರ್ವತವಾದದ್ದರಿಂದ, ಅಂಜನಾದೇವಿ ತಪಸ್ಸು ಮಾಡಿದ ಪರ್ವತವಾದದ್ದರಿಂದ ಇದಕ್ಕೆ ಅಂಜನಾಚಲ ಅಂತ ಹೆಸರು ಬಂತು ಅಂತ ನೆನೆಸಿಕೊಂಡಾಗ, ಹಾಗಾದರೆ ಅಂತಹ ಆಂಜನೇಯನಲ್ಲಿ, ಹನುಮಂತನಲ್ಲಿ ಅಂತರ್ಯಾಮಿಯಾದ ವೆಂಕಟೇಶನನ್ನು ನಾವು ಭಜಿಸಬೇಕು ಅನ್ನುವುದರ ಸ್ಮರಣೆ ನಮಗೆ ಬರುವುದಕ್ಕೋಸ್ಕರ ಅಂಜನಾಚಲದ ಹೆಸರನ್ನು ನಾವು ಸ್ಮರಿಸಬೇಕು. ವೃಷಭಾಚಲ, ನರಸಿಂಹದೇವರ ವಿಶೇಷ ಉಪಾಸಕನಾಗಿ
ಭಗವಂತನ ಚಕ್ರದ ಸ್ಪರ್ಶದಿಂದ ಮೋಕ್ಷವನ್ನು ಪಡೆದವನು, ಪರಮಾತ್ಮನ ಚಕ್ರದಿಂದ ಪಾವಿತ್ರ್ಯವನ್ನ ಪಡೆದವನು, ಭಗವಂತನ ಆಯುಧವಾದಂತಹ ಸಪ್ತ ಮುದ್ರಾಧಾರಣವನ್ನ ಮಾಡಿಕೊಂಡು ಶಂಖಚಕ್ರಗಳ ಮುದ್ರಾಧಾರಣವನ್ನ ನಿತ್ಯದಲ್ಲಿಯೂ ಗೋಪೀಚಂದನದಿಂದ ಮಾಡಿ ಶುದ್ಧವಾದ ಮನಸ್ಸುಳ್ಳವರಾಗಿ ಶುದ್ಧ ಸದಾಚಾರಿಗಳಾಗಿ ಆ ಭಗವಂತನ ದರ್ಶನ ಮಾಡಿ ಬರೀ ಸ್ವಚ್ಛ ಸ್ನಾನ ಮಾಡಿ ಯಾವುದೋ ಒಂದು ಲಾಡ್ಜ್ ಒಳಗೆ ಸ್ನೋ ಪೌಡರ್ ಹಚ್ಚಿಕೊಂಡು ವೆಂಕಟೇಶನ ಮುಂದೆ ಹೋಗಿ ನಿಂದಿರಬೇಡ್ರಿ. ಸ್ಮಶಾನದ ಮುಖ ಅದು. ಶುದ್ಧವಾದಂತಹ ತಿಲಕವನ್ನ ಧಾರಣ ಮಾಡಿ ಗೋಪೀಚಂದನ, ಅದರ ಮೇಲೆ ಶಂಖಚಕ್ರಗಳ ಮುದ್ರಾಧಾರಣ, ಶಂಖಚಕ್ರ ಗದಾ ಪದ್ಮಗಳ ಮುದ್ರವನ್ನ ಧಾರಣ ಮಾಡಿಕೊಂಡು ಆ ಪರಮಾತ್ಮನ ಮುಂದೆ ಹೋಗಿ ನಿಲ್ಲಿ ಅಂತ ತಿಳಿಸಿಕೊಡುವುದಕ್ಕೆ ಆ ಚಕ್ರದಿಂದ ದೇಹವನ್ನ ಪವಿತ್ರಗೊಳಿಸಿಕೊಂಡ ವೃಷಭನ ಕಥೆ. ಸದಾಚಾರಿಗಳಾಗಿ ಹೋಗಿ ಮಾರುತ ಶಾಸ್ತ್ರವನ್ನ ಓದುತ್ತಾ ಹೋಗಿ ಮಾರುತನಲ್ಲಿ ಅಂತರ್ಯಾಮಿಯಾದ ವೆಂಕಟೇಶನ ಚಿಂತನೆ ಮಾಡಿ ಅಹಂಕಾರವನ್ನ ಕೆಳಗೇ ಬಿಟ್ಟು ಹೋಗಿ ಈ ಮೂರು ಸಂದೇಶಗಳನ್ನ ಕೊಡುವುದಕ್ಕೆ ಈ ಮೂರು ಹೆಸರುಗಳನ್ನ ಮೂರು ಯುಗಗಳಲ್ಲಿ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ತಿಳಿಯಬೇಕು. ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹಾತ್ಮ್ಯದ ಜೊತೆಗೆ ಇನ್ನನೇಕ ಪುರಾಣಗಳಲ್ಲಿ ಬಂದ ವೆಂಕಟೇಶ ಮಹಾತ್ಮ್ಯದ ಕೆಲವು ಘಟನೆಗಳನ್ನ ನಿತ್ಯವೂ ಸ್ವಲ್ಪ ಸ್ವಲ್ಪ ತಿಳಿಯುವುದಕ್ಕೆ ಪ್ರಯತ್ನ ಮಾಡೋಣ. ವರಾಹ ಪುರಾಣದಲ್ಲಿ ವೆಂಕಟೇಶ ದೇವರ ಮಹಾತ್ಮ್ಯ ಬಹಳ ವಿಸ್ತಾರವಾಗಿದೆ, ಬಹಳ ವಿಸ್ತೃತವಾದ. ಒಂದೊಂದೇ ಪುರಾಣಗಳಲ್ಲಿ ಬಂದ ಮಹಾತ್ಮ್ಯವನ್ನೇ ನಿಜವಾಗಿ ಸಾವಕಾಶವಾಗಿ ಕೇಳಿದರೆ 12 ಪುರಾಣದಲ್ಲಿರುವ ಮಹಾತ್ಮವನ್ನು ಕೇಳುವುದಕ್ಕೆ 1 ವರ್ಷ ಆದರೂ ಕಡಿಮೆ. ಆದರೆ ಕೆಲವೇ ಸಂಗತಿಗಳನ್ನು ಮಾತ್ರ ತಿಳಿಸುವುದಕ್ಕೆ ಪ್ರಯತ್ನ ಮಾಡ್ತೇನೆ. ವರಾಹ ಪುರಾಣದಲ್ಲಿ ವೆಂಕಟಾಚಲದ ಮಹಾತ್ಮ್ಯವನ್ನು ಹೇಳುವಾಗ ಇದರ ಅಪರೂಪತೆ ಎಷ್ಟಿದೆ ಅಂತ ಹೇಳ್ತಾರೆ. ವೆಂಕಟಾಚಲದ ಮಹಾತ್ಮ್ಯವನ್ನೂ ಹೇಳ್ತಾರೆ, ಜೊತೆಗೆ ನಾವು ಮಾಡಬೇಕಾದ ಕರ್ತವ್ಯವನ್ನು ತಿಳಿಸ್ತಾರೆ. ಎಷ್ಟು ಸುಂದರವಾಗಿದೆ ನೋಡಿ. ಜಗತ್ತಿನಲ್ಲಿ 3 ಸಿಗೋದು ಬಹಳ ಕಷ್ಟ. ಯಾವುದು ಆ 3 ವಸ್ತುಗಳು? ನಿಮಗೆ ನೋಡಿದರೆ ಆಶ್ಚರ್ಯವಾಗಬಹುದು. 1 ಸ್ವಾಮಿ ಪುಷ್ಕರಣಿ ಸ್ನಾನಂ, ಸದ್ಗುರೋ ಪಾದ ಸೇವನಂ, ಏಕಾದಶೀ ವ್ರತಂಚಾಪಿ ತ್ರಯಮತ್ಯಂತ ದುರ್ಲಭಂ. ಜಗತ್ತಿನೊಳಗೆ ಪಾಪಗಳನ್ನು ಕಳೆಯುವುದಕ್ಕಿರುವ ಅತ್ಯಂತ ಶ್ರೇಷ್ಠ ಸಾಧನಗಳಲ್ಲಿ ಇವು 3 ಬೆರಳಿನಿಂದ ಎಣಿಸಬಹುದಾದದ್ದು. 1 ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನ ಮಾಡುವುದು, ಶ್ರೇಷ್ಠರಾದಂತಹ ಭಗವತ್ ತತ್ವವನ್ನು ಉಪದೇಶ ಮಾಡಿದ ಗುರುಗಳ ಪಾದ ಸೇವೆಯನ್ನ ಮಾಡುವುದು, 3ನೇದು ಏಕಾದಶಿಯ ವ್ರತವನ್ನ ನಿಷ್ಠೆಯಿಂದ ಮಾಡುವುದು. ಇದು ಮಾಡುವುದಕ್ಕೆ ದೊರಕಬೇಕಾದರೆ ಎಷ್ಟೋ ಜನ್ಮಗಳ ಪುಣ್ಯವಿದ್ರೆ ದೊರಕುತ್ತದೆ, ಇಲ್ಲದೆ ದೊರಕುವುದಿಲ್ಲ. ಏಕಾದಶಿ ಎನ್ನುವ ಹೆಸರೇ ಕೇಳದೆ ಹುಟ್ಟಬಹುದು. ಏಕಾದಶಿ ಅಂತನ್ನುವ ಹೆಸರು ಕೇಳಿದರೂ ಉಪವಾಸ ಮಾಡುವಂತಹದ್ದು ಕನಸು ಕಾಣದೇ ಇರುವ ಪ್ರಸಂಗ ಬರಬಹುದು. ತಂದೆ ತಾಯಿ ಸುತ್ತಮುತ್ತ ಎಲ್ಲರೂ ಏಕಾದಶಿ ಮಾಡ್ತಾ ಇದ್ರು, ತಾನು ಏಕಾದಶಿ ಮಾಡದೇ ಇರುವಂತೆ ಆಗಬಹುದು. ಏಕಾದಶಿ ಎನ್ನುವುದರ ಮಹಿಮೆಯನ್ನೂ ಕೇಳಿ ಮಾಡುವವರ ಮಧ್ಯದೊಳಗೂ ಇದ್ದು ತನ್ನ ಮನೆಯೊಳಗೂ ಎಲ್ಲರೂ ಮಾಡಿ ತಾನೂ ಮಾಡುವಂತೆ ಮಾಡಿದ್ದನ್ನು ಕೊನೆವರೆಗೂ ಉಳಿಸಿಕೊಳ್ಳುವಂತೆ ಆಗಬೇಕಾಗಿದ್ರೆ ಅದು ಎಷ್ಟೋ ಕೋಟಿ ಜನ್ಮಗಳ ಪುಣ್ಯದಿಂದ ಸಾಧ್ಯ, ಇಲ್ಲದೇ ಇದ್ರೆ ಸಾಧ್ಯವಿಲ್ಲ. ಅದರಂತೆ ಶ್ರೇಷ್ಠರಾದಂತಹ ಗುರುಗಳ ಸಮಾಗಮವಾಗುವುದು ಮತ್ತು ಸ್ವಾಮಿ ಪುಷ್ಕರಣಿ ಸ್ನಾನ ಇವುಗಳು ಅತ್ಯಂತ ದುರ್ಲಭವಾದದ್ದು. ಇಂತಹ 3 ಮನುಷ್ಯ ಜನ್ಮದಲ್ಲಿ ಪಡೆಯುವುದಕ್ಕೆ ಪ್ರಯತ್ನ ಮಾಡಬೇಕು ಎಂಬುದಾಗಿ ತಿಳಿಸುತ್ತಾರೆ. ನಾನಾ ವಿಧವಾದ ರೋಗಗಳಿರಬಹುದು, ನಾನಾ ವಿಧವಾದ ಮಾನಸಿಕವಾದ ತೊಂದರೆಗಳಿರಬಹುದು. ಎಲ್ಲಾ ರೋಗಗಳನ್ನ, ಎಲ್ಲಾ ಮಾನಸಿಕ ವ್ಯಥೆಗಳನ್ನ, ಎಲ್ಲಾ ತರಹದ ಕಷ್ಟಗಳನ್ನು ಕಳೆದುಕೊಂಡು ಸಕಲ ಅಭೀಷ್ಟಗಳನ್ನು ಹೊಂದಬೇಕಾಗಿದ್ರೆ, ಐಶ್ವರ್ಯದ ವೃದ್ಧಿ ಆಗಬೇಕಾಗಿದ್ರೆ, ವ್ಯಾಪಾರದ ವೃದ್ಧಿ ಆಗಬೇಕಾಗಿದ್ರೆ, ಬೇಕಾದಷ್ಟು ಬೆಳೆ ಬೆಳೆಯಬೇಕಾಗಿದ್ರೆ, ಎಲ್ಲಾ ತರಹದ ಸಸ್ಯ ಸಂಪತ್ತು ಗೋ ಸಂಪತ್ತಿನ ಅಭಿವೃದ್ಧಿಯಾಗಬೇಕು, ಮನಸ್ಸು ಶಾಂತವಾಗಿರಬೇಕು.
ಯಾವುದೂ ಲೌಕಿಕವಾದ ಇಚ್ಛೆ ನನಗಿಲ್ಲ, ಕೇವಲ ಜ್ಞಾನ ಬೇಕು, ಭಗವಂತನಲ್ಲಿ ಭಕ್ತಿ ಬೇಕು ಅಂತಿದ್ರೆ ಏನು ಬೇಕಾದರೂ ಸರಿ, ವೆಂಕಟಾಚಲದಲ್ಲಿ ವಾಸ ಮಾಡಿ, ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ, ಭಗವಂತನ ಸೇವೆಯನ್ನು ಮಾಡಿ ಸರ್ವವೂ ನಿಮಗೆ ದೊರಕುತ್ತದೆ ಅಂತ ವರಾಹ ಪುರಾಣದಲ್ಲಿ ಹೇಳ್ತಾ, ಒಬ್ಬ ವೃದ್ಧನಾದಂತಹ ಬ್ರಾಹ್ಮಣ ಒಂದು ಸಲ ಈ ವೆಂಕಟಾಚಲಕ್ಕೆ ಬಂದಿದ್ದನಂತೆ. ವೆಂಕಟಾಚಲಕ್ಕೆ ಬಂದಾಗ ವೃದ್ಧ ಅಂದ್ರೆ ಬಹಳೇ ವೃದ್ಧ, ಕೂಡುವುದಕ್ಕೆ, ನಡೆಯುವುದಕ್ಕೆ, ನಿಲ್ಲುವುದಕ್ಕೆ ಯಾವುದಕ್ಕೂ ಶಕ್ತಿ ಇಲ್ಲ. ಅರಣ್ಯದೊಳಗೆ ಬಂದಿದ್ದಾನೆ. ವೆಂಕಟಾಚಲದ ಗಹನವಾದ ಅರಣ್ಯ, ದಾರಿ ತಪ್ಪಿಸಿಕೊಂಡಿದ್ದಾನೆ, ಒದರ್ತಾ ಇದ್ದಾನೆ. ಕೌಂಡಿನ್ಯ ಅಂತ ಅವನ ಮಗ, ಅವನನ್ನು ಕರೆದುಕೊಂಡು ಬಂದವ ಯಾವನೋ ಒಬ್ಬ. ಆ ಕೌಂಡಿನ್ಯನ ಹೆಸರಿನಲ್ಲಿ ಒದರ್ತಾನೆ, ಬಂದು ರಕ್ಷಣೆ ಮಾಡಪ್ಪ, ಹಾದಿಯಲ್ಲಿ ಎಲ್ಲಿ ಬಿಟ್ಟು ಹೋದಿ, ನನ್ನ ಗತಿ ಏನು ಅಂತ ಬಹಳ ದುಃಖದಿಂದ ಒದ್ದಾಡ್ತಾ ಇದ್ದಾನೆ. ಅವನಿಗೇನು ದುಃಖ, ನನಗೆ ವಯಸ್ಸಾಗಿದೆ, ಆದರೆ ಸತ್ತು ಬಿಡೋಣ ಉಪವಾಸ ಅಂತೂ ಒಂದ್ ಕಡೆಗೆ ಅನಿಸ್ತದೆ, ಆದರೆ ಇನ್ನೊಂದ್ ಕಡೆಗೆ ಅನಿಸ್ತದೆ ಈ ಮಾನವ ದೇಹ ಇಂತಹ ಶ್ರೇಷ್ಠವಾದಂತಹ ಸಾಧನ ಶರೀರ ಬಂದಾಗ ಇನ್ನಷ್ಟು ಯಜ್ಞಯಾಗಾದಿಗಳನ್ನು ಮಾಡಿ, ಪುಣ್ಯ ಸಾಧನವನ್ನ ಮಾಡಿ, ಜಪತಪ ಅನುಷ್ಠಾನಗಳನ್ನ ಮಾಡಿ ಸಾಧನೆ ಮಾಡಿಕೊಂಡು ಹೋಗೋಣ. ಇನ್ನೀ ಹಂದಿ, ಕತ್ತಿ, ನಾಯಿ, ಪಶು ಪಕ್ಷಿಯಾಗಿ ನಾವು ಹುಟ್ಟಿದ್ರೆ ಎಷ್ಟು ಜನ್ಮಗಳಿಗೆ ನಮಗೆ ಮತ್ತೆ ಮಾನವ ಜನ್ಮ ಬರ್ತದೋ ಗೊತ್ತಿಲ್ಲ. ಹೇಗಾದರೂ ಸಾಧನೆ ಮಾಡಬೇಕು ಅಂತ ಒಂದು ಕಡೆಗೆ ಆಲೋಚನೆ. ಪರಮಾತ್ಮ ಬಂದಿದ್ದಾನೆ. ಪರಮಾತ್ಮ ಬಂದು ಅವನಿಗೆ ಕೇಳ್ತಾನೆ, ಯಾರು ನೀನು, ಯಾಕೆ ಅಳ್ತಾ ಇದ್ದಿ, ಏನ್ ದುಃಖ ಆಗಿದೆ, ನಿನ್ನನ್ನು ನೋಡಿದ್ರೆ ಇನ್ನೇನು ಬದುಕೋ ಸ್ಥಿತಿಯಲ್ಲಿ ನೀನು ಇಲ್ಲ ಅಂತ ಅನಿಸ್ತದೆ, ಇನ್ನೂ ಬದುಕಬೇಕು ಅಂತ ನಿನಗೆ ಆಸೆ ಇದೆಯಾ ಅಂತ ದೇವರು ಕೇಳಿದ. ಮರಣಶೈಲಿಯಲ್ಲಿ ಇದ್ದಾಗಿದ್ದಿ ನೀನು, ಇನ್ನೂ ಬದುಕಬೇಕು ಅಂತ ಆಸೆ ಉಂಟಾ ನಿನಗೆ? ಅತಃಪರಂತ ವಿಪ್ರೇಂದ್ರ ಜೀವನೇಚ್ಛಾತವಾ ಸ್ಥಿತಿ, ಬದುಕಬೇಕು ಅಂತ ಇಚ್ಛೆ ಇದ್ರೆ ಹೇಳು. ಆಗವನಂತಾನೆ, ನಿತ್ಯಾನಿ ಕರ್ಮಾಣಿ ಜ್ಯೋತಿಷ್ಠೋಮ ಮುಖಾನಿ ಚ ನಾನು ತಿಷ್ಠಾನಿ ದೇವಾನಾಂ ಋಣೀ ಕಥಮಹಂ ಪುನಃ. ಮನುಷ್ಯ ಹುಟ್ಟುವಾಗ 3 ಋಣಗಳಿಂದ ಹುಟ್ಟುತ್ತಾನೆ. ದೇವಋಣ, ಪಿತೃಋಣ, ಋಷಿಋಣ. ಮಕ್ಕಳನ್ನ ಪಡೆದು ಅವರಿಗೆ ಶ್ರೇಷ್ಠವಾದ ವಿದ್ಯೆಯನ್ನ ಕೊಟ್ಟು ಮುಂದೆ ಅವರು ಶ್ರದ್ಧಾದಿ ಕರ್ಮಗಳನ್ನ ಮಾಡುವಂತೆ ಮಾಡಿದರೆ ಪಿತೃಋಣದಿಂದ ಮುಕ್ತನಾಗ್ತಾನೆ. ಋಷಿಗಳು ಮಾಡಿಟ್ಟ ವೇದಗಳ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಅವರಿಗೆ ತರ್ಪಣವನ್ನ ಕೊಟ್ಟರೆ ಋಷಿಋಣದಿಂದ ಮುಕ್ತನಾಗ್ತಾನೆ. ದೇವತೆಗಳನ್ನು ಕುರಿತು ಯಜ್ಞಯಾಗಾದಿಗಳನ್ನು ಮಾಡಿದರೆ ದೇವಋಣದಿಂದ ಮುಕ್ತನಾಗ್ತಾನೆ. ನಾನೇನೂ ಮಾಡಿಲ್ಲ, ವ್ಯರ್ಥ ಕಾಲಹರಣ ಮಾಡಿದ್ದೇನೆ, ತಿಳುವಳಿಕೆ ಇದೆ, ಆದರೆ ವಯಸ್ಸಾಗಿದೆ, ಇನ್ನೊಂದು ಸ್ವಲ್ಪ ನನಗೇನಾದ್ರೂ ಶಕ್ತಿ ಇದ್ರೆ ಇನ್ನಷ್ಟು ಸಾಧನೆಯನ್ನು ಮಾಡಿ ಎಲ್ಲಾ ಋಣಗಳಿಂದ ಮುಕ್ತನಾಗಿ ನಾನು ಸಾಯಬೇಕು ಅಂತ ಇಟ್ಟುಕೊಂಡಿದ್ದೇನೆ ಅಂತ ಅಂದಾಗ ಪರಮಾತ್ಮನಂದ, ಆಗಲಿ ಹಾಗಾದರೆ ಉತ್ತಮವಾದ ಶರೀರವನ್ನು ನಿನಗೆ ಕೊಡ್ತೇನೆ ಅಂತ ಕರೆದುಕೊಂಡು ಹೋಗಿದ್ದಾನೆ. ಭಗವಂತ ಅಲ್ಲಿಯೇ ಇರುವ ಒಂದು ತೀರ್ಥದಲ್ಲಿ ಸ್ನಾನ ಮಾಡುವುದಕ್ಕೆ ಹೇಳಿದ. ಸ್ನಾನ ಮಾಡಿ ಮೇಲೆ ಬರುವಷ್ಟರೊಳಗೆ 16 ವರ್ಷದ ತರುಣನಂತೆ ಗಟ್ಟಿಯಾಗಿದ್ದ. ಒಳ್ಳೆ ಶಕ್ತಿ ಬಂದಿದೆ. ಅವನ ಕೈ ತುಂಬ ಭಗವಂತ ಸಂಪತ್ತನ್ನ ಕೊಟ್ಟು, ಕೈ ತುಂಬ ಅಷ್ಟೇ ಅಲ್ಲ, ಅವನ ಮನೆ ತುಂಬೋ ಹಾಗೆ ಐಶ್ವರ್ಯವನ್ನ, ಸುಧಾಮನಿಗೆ ಕೃಷ್ಣ ಐಶ್ವರ್ಯವನ್ನ ಕೊಟ್ಟಂತೆ ಈ ಬ್ರಾಹ್ಮಣನಿಗೆ ಸಮೃದ್ಧವಾದ ಐಶ್ವರ್ಯವನ್ನು ಶ್ರೀನಿವಾಸ ಅನುಗ್ರಹ ಮಾಡಿ ಕರಾರು ಮಾಡುತ್ತಾನೆ. ನಿನಗೆ ಐಶ್ವರ್ಯ ಕೊಟ್ಟದ್ದು ಯಾಕೆ ಗೊತ್ತಾ? ಕರ್ಮಾನುಷ್ಠಾನ ಸಿದ್ಧ್ಯರ್ಥಂ ಧನಂ ದತ್ತಂಚತೆ ಬಹು. ನಾನು ಕರ್ಮಗಳನ್ನು ಮಾಡಿಲ್ಲ, ಸತ್ಕರ್ಮಗಳನ್ನ ಅಂತ ನೀನು ದುಃಖ ಪಟ್ಟಿಯಲ್ಲ, ಅದಕ್ಕೆ ಆರೋಗ್ಯವನ್ನೂ ಕೊಟ್ಟಿದ್ದೇನೆ, ಸಂಪತ್ತನ್ನೂ ಕೊಟ್ಟಿದ್ದೇನೆ, ಇದನ್ನು ತೆಗೆದುಕೊಂಡು ಹೋಗಿ ಬೇಕಾದಷ್ಟು ಧರ್ಮಕರ್ಮಗಳನ್ನು ಮಾಡು ಅಂತ ಕೊಟ್ಟು ಕಳಿಸ್ತಾನೆ. ಅವತ್ತಿನಿಂದ ಆ ತೀರ್ಥಕ್ಕೆ ಕುಮಾರಧಾರ ಅಂತ ಹೆಸರು ಬಂತಂತೆ. ಒಬ್ಬ ವೃದ್ಧನಾದ ಬ್ರಾಹ್ಮಣ, ಹಲ್ಲೆಲ್ಲ ಬಿದ್ದೋಗಿದೆ, ಕೂದಲು ಬಿಳೆಯಾಗಿದೆ, ಮೈಯೆಲ್ಲ ಮುದ್ದೆಯಾಗಿದೆ. ಅಂತಹ ವೃದ್ಧನಾದ ಬ್ರಾಹ್ಮಣನಿಗೂ ಶ್ರೇಷ್ಠವಾದ ತಾರುಣ್ಯವನ್ನ ಕೊಟ್ಟಂತಹ ತೀರ್ಥ, ಅಂತಹ ಅದ್ಭುತವಾದ ಶಕ್ತಿಯನ್ನು ಭಗವಂತ ಆ ತೀರ್ಥದಲ್ಲಿ ಇಟ್ಟಿದ್ದಾನೆ. ಅದಕ್ಕಾಗಿ ಅದಕ್ಕೆ ಕುಮಾರಧಾರ ಎಂಬ ತೀರ್ಥ ಅಂತ ಕರೀತಾರೆ. ಇನ್ನೂ ಅನೇಕ ತೀರ್ಥಗಳನ್ನ ಹೇಳುವಾಗ ಹೇಳ್ತಾರೆ ಕೆಲವು. ಇವತ್ತಿಗೆ ಅಲ್ಲಿ ಹೋದಾಗಲೂ ಕೆಲವರು ಹೇಳ್ತಾರೆ, ಅಲ್ಲಿ ತೀರ್ಥದಲ್ಲಿರುವಂತಹ ಕ್ಷೇತ್ರ ಬ್ರಾಹ್ಮಣರು. ಪುರಾಣವು, ವರಾಹ ಪುರಾಣವು ಅದರ ಉಲ್ಲೇಖ ಮಾಡುತ್ತದೆ. ಕೆಲವು ತೀರ್ಥಗಳಿವೆ ಅಂತ, ಎಲ್ಲಿ ಸ್ನಾನ ಮಾಡಿದರೆ ಯಾವ ರೋಗಗಳೂ ಬರುವುದಿಲ್ಲ,
ವಾರ್ಧಕ್ಯವೇ ಬರೋದಿಲ್ಲ ಅಂತ. ಎಷ್ಟೋ ಜನ ಇವತ್ತಲ್ಲ, ಬ್ರಿಟಿಷರ ಕಾಲದೊಳಗೇನೆ ಅದನ್ನು ಶೋಧನೆ ಮಾಡಬೇಕು, ಆ ನೀರು ಹೊರಗೆ ತೆಗಿಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಆ ತೀರ್ಥದ ಮೇಲೆ ದೊಡ್ಡದಾದಂತಹ ಬಂಡೆಗಲ್ಲುಗಳು ಬಿದ್ದಿವೆ. ಒಳಗೆ ನೀರಿನ ತಪ್ಪಳ ಕೇಳಿಸ್ತದೆ, ಆದರೆ ಒಳಗಿಳಿದು ಸ್ನಾನ ಮಾಡ್ಲಿಕ್ಕೆ ಬರುವುದಿಲ್ಲ. ಅಂತಹ ಗಂಭೀರವಾದಂತಹ ಗಹನವಾದ ತೀರ್ಥಗಳಲ್ಲಿವೆ. ಅದರ ವರ್ಣನೆ ಪುರಾಣದಲ್ಲಿಯೂ ಬರುತ್ತದೆ. ಇವತ್ತಿಗೂ ಅದನ್ನು ಪ್ರತ್ಯಕ್ಷವಾಗಿ ತೋರಿಸ್ತಾರೆ. ಅಷ್ಟು ಅದ್ಭುತವಾದಂತಹ ವನಸ್ಪತಿಗಳ, ಭೂಮಿಯ ಗುಣಗಳಿಂದ ಕೂಡಿದಂತಹ ತೀರ್ಥಗಳು, ಭಗವಂತನ ವಿಶಿಷ್ಟವಾದ ಶಕ್ತಿ ಅಲ್ಲಿದೆ. ಅಂತಹ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಇಷ್ಟು ಅದ್ಭುತವಾದಂತಹ ಲಾಭ ಇದೆ. ಇದು ಕೇವಲ ಆ ವೃದ್ಧ ಬ್ರಾಹ್ಮಣನಿಗೆ ಐಶ್ವರ್ಯವನ್ನ ಕೊಟ್ಟು, ತಾರುಣ್ಯವನ್ನ ಕೊಟ್ಟು, ಪರಮಾತ್ಮ ಧರ್ಮವನ್ನ ಮಾಡುವುದಕ್ಕೆ ಹೇಳಿದ್ದಲ್ಲ, ನಮಗೆಲ್ಲ ಹೇಳಿದ್ದಾನೆ ಪರಮಾತ್ಮ. ಐತರೇಯೋಪನಿಷತ್ತಿನಲ್ಲಿ ನಾವು ಕಾಣುವಂತೆ ದೇವರು, ವಾಯುದೇವರು ನಮ್ಮೆಲ್ಲರಿಗೂ ಹುಟ್ಟಿಸುವಾಗಲೂ ಹೀಗೆ ಹೇಳಿ ಹುಟ್ಟಿಸಿದ್ದಾರೆ. ನಿಮಗೆ ಒಳ್ಳೆ ಗಟ್ಟಿ ಮುಟ್ಟಿಯಾದ ದೇಹವನ್ನ ಕೊಡ್ತೇವೆ, ಇಂದ್ರಿಯಗಳನ್ನು ಕೊಡ್ತೀವಿ, ಶಕ್ತಿಯನ್ನ ಕೊಡ್ತೀವಿ, ಐಶ್ವರ್ಯವನ್ನ ಕೊಡ್ತೀವಿ, ಸಂಪತ್ತನ್ನ ಕೊಡ್ತೀವಿ. ಎಲ್ಲ ಕೊಟ್ಟಿದ್ದಕ್ಕೆ ಸಾಧನೆ ಮಾಡಬೇಕು, ಪರೋಪಕಾರ ಮಾಡಬೇಕು, ದೇವರ ಸೇವೆಯನ್ನು ಮಾಡಬೇಕು. ಅಂದ್ರೆ ನಾವು ಕೊಟ್ಟದ್ದು ಸಾರ್ಥಕ ಅಂತ. ಅದನ್ನು ನಾವು ಚೆನ್ನಾಗಿ ಉಪಯೋಗಿಸಿದರೆ ಸರಿ, ಇಲ್ಲದೇ ಇದ್ದರೆ ಮತ್ತೆ ನಮ್ಮನ್ನು ನೀಚ ಯೋನಿಯಲ್ಲಿ ಹುಟ್ಟಿಸ್ತಾನೆ. ಪಶು ಪಕ್ಷಿ ಪ್ರಾಣಿಯಾಗಿ, ಕ್ರಿಮಿಕೀಟಗಳಾಗಿ ಹುಟ್ಟುವಂತೆ ಭಗವಂತ ನಮ್ಮನ್ನು ಮಾಡ್ತಾನೆ. ಕೊಟ್ಟದ್ದನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಆ ಬ್ರಾಹ್ಮಣನಿಗೆ ತಾರುಣ್ಯವನ್ನು, ಐಶ್ವರ್ಯವನ್ನು ಕೊಟ್ಟು ಹುಟ್ಟಿಸಿ ಪರಮಾತ್ಮ ಅನುಗ್ರಹ ಮಾಡಿದಂತೆ ನಮ್ಮೆಲ್ಲರಿಗೆ ಭಗವಂತ ತಾರುಣ್ಯವನ್ನು ಕೊಟ್ಟು, ಶಕ್ತಿಯನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾನಲ್ಲ, ನಾವು ಅದನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬ ಸಂದೇಶವನ್ನ ಇಲ್ಲಿ ತಿಳಿಸ್ತಾರೆ. ಇಂತಹ ಶ್ರೇಷ್ಠವಾದ ತೀರ್ಥಗಳಿಂದ ಕೂಡಿದ ಪವಿತ್ರವಾದ ಪರ್ವತ ಅದು ವೆಂಕಟಾಚಲ. ಅಲ್ಲಿರುವ ಇನ್ನೂ ಅನೇಕ ಸುಂದರವಾದ ಮಹಿಮೆಗಳನ್ನ ಮತ್ತೆ ತಿಳಿಯೋಣ. ಶ್ರೀಕೃಷ್ಣಾರ್ಪಣ.